ಓಂ ಶುದ್ಧ ಸದ್ಗುರು ಪರಾಜಂ ಜನನೀಪದೇಶಕರ್ತ ನತ್ವಾ ಸದಾ ಸ್ಮರಣೀಯನಾದ ಸದ್ಗುರು ಸಿದ್ಧಾರೂಢ ಸ್ವಾಮಿಯ ಚರಣಗಳಿಗೆ ಕ್ಷೇತ್ರಸ್ಥ ಸಮಸ್ತ ದೇವತೆಗಳಿಗೆ ಸದಾ ಅಜ್ಞಾನದಲ್ಲಿ ಮುಳುಗಿ ಕರ್ತೃ ಭೋಕ್ತೃವಾಗಿ ಜನನ ಮರಣಗಳಿಗೆ ವಶೀಭೂತನಾದ ಜೀವಿಯನ್ನು ಕುರಿತು ಮಹಾನುಭಾವರು ಅವರ ಉದ್ಧಾರಕ್ಕಾಗಿ ಅವತರಿಸಿದರು. ಜ್ಞಾನವೆಂಬ ಹಗ್ಗದಿಂದ ಜನ್ಮ ಮರಣ ರೂಪವಾದ ಸಂಸಾರ ಸಮುದ್ರದಲ್ಲಿ ಮುಳುಗಿದ ಜೀವಿಗಳನ್ನು ಉದ್ಧೃತ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಗುರುದೇವರಾದ ಕೃಷ್ಣ ಪರಮಾತ್ಮ ಪರಮಶಿಷ್ಯನಾದ ಅರ್ಜುನನ ಕುರಿತು, ಅರ್ಜುನ ಕರ್ಮದ ಫಲವನ್ನು ತ್ಯಾಗ ಮಾಡುವುದನ್ನು ಅವ ಸನ್ಯಾಸಿ. ಸರ್ವಂ ನ್ಯಸತಿ ತ್ಯಜತಿ ಇತಿ ಸನ್ಯಾಸಿ. ಎಲ್ಲವನ್ನು ಅಂದರೆ ಒಂದು ಫಲವನ್ನು ಕರ್ಮವನ್ನು, ದ್ವಿವಚನ ಕರ್ಮವನ್ನು ಅದರಿಂದ ಪ್ರಾಪ್ತವಾಗುವ ಫಲವನ್ನು, ಇವೆರಡನ್ನು ತ್ಯಾಜ್ಯ ಮಾಡತಕ್ಕಂಥ ವ್ಯಕ್ತಿಗೆ ಅವನಿಗೆ ಸನ್ಯಾಸಿ ಅಂತ ಕರೀತಾರೆ. ನಾನು ನಿನಗೆ ಉಪದೇಶ ಮಾಡುವುದು ಸನ್ಯಾಸವಲ್ಲ, କିନ୍ତୁ ಯೋಗ. ನೀನು ಯೋಗಿಯಾಗು. ಯೋಗಿ ಅಂದ್ರೇನು? ಕರ್ಮವನ್ನ ಧರ್ಮಾನುಸಾರವಾಗಿ ಚಾಚು ತಪ್ಪದೆ ಮಾಡತಾ ಅದರ ಫಲವನ್ನ ಯಾರೇ ಅವಶ್ಯಕತೆ ಅವರಿಗೆ ಕೊಡುವುದು, ಬಿಡುವುದು. ಕೊಡುವುದು ಬಿಡುವುದು ಅಂತರಲ್ಲ. ಬಿಡುವುದು ಅನ್ನೋದರಲ್ಲಿ ಹಿಂದೆ ಇನ್ನಿಷ್ಟು ಅಭಿಮಾನ ಇರುತ್ತೆ. ಅದಕ್ಕೆ ಬಿಡು ಅನ್ನೋದಿಲ್ಲ, ಬಿಟ್ಟು ಬಿಡು, ಕೊಟ್ಟು ಬಿಡು. ಇವೇನು ಶಬ್ದದ ಹೇಳ್ತಾವ ಅಂದ್ರೆ ಕೊಟ್ಟು ಬಳಕ ಬಿಟ್ಟರೆ ಕೊಡಬಾರ್ದು, ಮತ್ತೆ ಬಿಡು ಯಾಕೆ ಶಬ್ದ ಪ್ರಯೋಗ ಮಾಡ್ತೀವಿ ಅಂದ್ರೆ ಅದರಿಂದ ಬರತಕ್ಕಂಥ ಫಲವನ್ನು ಪುಣ್ಯವನ್ನು ಕೊಡಲ್ಲ. ಅದಕ್ಕೆ ಕೊಟ್ಟು ಬಿಡುವುದು, ಬಿಟ್ಟು ಬಿಡು. ಯಾಕೆ ಬಿಟ್ಟದ ಮುಗಿದೇ ಮತ್ತೆ ಬಿಡು ಯಾಕೆ ಅಂದ್ರೆ ಕರ್ಮದ ಫಲವನ್ನು ಇವೆರಡನ್ನು ಕೂಡ ಮನಸ್ಸಿನಲ್ಲಿ ಚಿಂತಿಸದೆ ಸಹಜವಾಗಿ, ಅದರದ್ದೇನೂ ಇಲ್ಲ. ಗ್ರಾಮಂ ಗಚ್ಚನ್ನು ತೃಣಂ ಸ್ಪೃಶತೆ. ಹೋಗ್ತಿರ್ತಾನ ಇಕ್ಕಟ್ಟದಾರದ ಎರಡು ಹುಡುಗ ಸೊಂಕೈ ಹಾಕಿ ಹೋದ ಏನು ಆಡಿಸ್ಬೇಕು ಅಂತಿಲ್ಲ, ಅದರಿಂದ ಏನು ಬರಬೇಕು ಅಂತಿಲ್ಲ, ಸಹಜ ಹೋಗ್ತಿರ್ತಾನಲ್ಲ. ಹಾಗೆ ತತ್ವಜ್ಞಾನಿಯಾಗಿರ್ತಕ್ಕಂಥ ವ್ಯಕ್ತಿ ಕರ್ಮಗಳನ್ನು ಬಿಡುವುದು ಅಲ್ಲ, ಮಾಡ್ತಾ ಇದ್ದಾನೆ. ಲೋಕಸಂಗ್ರಹ ನೇಮಕ್ಕೆ ಸಂಪಶ್ಯನ್ ಕರ್ಮ ಕರ್ತು ಅರ್ಹಸಿ ಶಬ್ದ ಅದ, ಯೋಗ್ಯ ಅದ, ನೀನು ಅರ್ಥಯೋಗ್ಯ ಮಾಡಲೇಬೇಕು, ಛತ್ರಿ ಅಂತ ಪರಮಾತ್ಮ ಇಲ್ಲಿ ಯೋಗಿಯನ್ನ ಸನ್ಯಾಸಿಗೆ ಅವ ಯೋಗಿ ಯಾವಾಗ ಆಡ್ತಾನ? ಅವ ಸರ್ವ ಸಂಕಲ್ಪ ಸನ್ಯಾಸಿ. ಯೋಗಾರೂಢ ಸ್ನಾಗೋಚ. ಸರ್ವ ಅಂದ್ರೇನು? ಶಾರೀರಿಕ, ವಾಚಕ, ಮಾನಸಿಕ.
ಪರಮಾತ್ಮ ಶಾರೀರಿಕ ಮಾಡೋದು ಮಂದಿ ಗೊತ್ತಾಕ, ವಾಚಿಕ ಬಹಳ ಕಮ್ಮಿಗೆ ಗೊತ್ತಾಕ, ಮಾನಸಿಕ ಗೊತ್ತೇ ಆಗಲ್ಲ, ಅದು ಅವನಿಗೆ ಗೊತ್ತಿರುತ್ತೆ. ಬಹಳ ಜನ ಬಹಳ ವಿನಯವಾಗಿ ಮಾತಾಡ್ತಿರ್ತಾರೆ ನೋಡ್ರಿ. ಅವ್ರು ಮಾತಾಡಿದ್ರೆ ಗಿಡದ ಗುಡ್ಡನು ಕೆಳಗ್ಬೋದು, ಅಷ್ಟು ಹಗುರು ಮಾತಾಡ್ತಾರೆ. ಪರಂತು ಮನಸ್ಸ ಹಾಗೆ ಮನಸ್ಸ ಹಾಗೆ. ಕೆಲವೊಬ್ಬರಲ್ಲಿ ಶರೀರದಲ್ಲಿ ನೋಡಿದ್ರೆ ಬಹಳ ಉಪಚಾರ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಚಂದ ಮಾಡ್ತಾರೆ, ಅವರು ಹೋದ ಕೂಡಲೇ ಇವರ ಎಲ್ಲ ಗೊತ್ತು. ಮನುಷ್ಯನಲ್ಲಿ ಇವು ಮೂರು ಇಲ್ಲೇ ಇರುವುದು ಬಹಳ ಕಠಿಣ ಅಂತ. ಯಥಾ ಶರೀರೇ ತಥಾ ವಾಚೆ ತಥಾ ಮನಸ್ಸು. ಶರೀರ, ವಾಣಿ, ಮನಸ್ಸು ಇವು ಮೂರರಲ್ಲಿಯೂ ಕೂಡ ಯಾವುದೇ ಪ್ರಕಾರವಾದ ಅಪೇಕ್ಷೆಗಳನ್ನು ಇಲ್ಲ. ಮಂದಿ ಸೇವಾ ಮಾಡ್ತಾರೆ, ಭಾಳ ಚಲೋದಲ್ಲಿ ಭಾಳ ಕೆಲಸ ಚಂದ ಪ್ರವಚನ ಮಾಡ್ತಾರೆ, ಭಾರಿ ಮಾಡ್ತಾರೆ, ಏನ್ ಮಾಡ್ತಾರೆ ಏನಪ್ಪ ಮತ್ತು ಹರ ಜಪ 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 ರಾಮನಾಮ ಜಪನ ಪರಾಯಣ ಅಪ್ಪನ ಏನಾರೇ ಮನಸ್ಸ ಮಾಡಿದ್ರು ಕೂಡ ಅದರಿಂದ ಏನು ಅಪೇಕ್ಷೆ, ದೇವರ ಕೃಪೆ ಆಗಲಿ, ನಂಗೆ ಸಿದ್ಧಿ ಆಗಲಿ, ನಾನು ಅಂದಂಗಾಗಲಿ, ಏನೇನೋ ಮನುಷ್ಯನ ಮನಸ್ಸಿನೊಳಗೆ ಇವತ್ತು ಇವು ಯಾವ ಇದೆ ಅಂತ ಬಹಳ ಕಠಿಣ, ಬಹಳ ಕಠಿಣ. ಸ್ವಚ್ಛವಾಗಿ ಕರಿಯಾಗಿ ಏನು ಇಲ್ಲೇ ಕಾಣತಕ್ಕಂಥ ಭೂಮಿ ಎರಡು ಹನಿ ಬಿದ್ದರೆ ಎಲ್ಲಿಂದ ಹೇಳ್ತಾವು, ಮ್ಯಾಲೆಲ್ಲ ಎದ್ದು ಬಿಡ್ತಾವ. ಹಂಗ ಮನುಷ್ಯನಿಗೆ ಕಲ್ಪನಾ ಇರಂಗಿಲ್ಲ. ಆಯಾಯ ಪ್ರಸಂಗ ಬಂತು ಅಂದ್ರೆ, ಮಳೆಗಾಲ ಬಂತು ಅಂದ್ರೆ ಹೆಂಗ ಎಲ್ಲ ಹುಲ್ಲ ಕರಿಕಿ ಹಚ್ಚ ಹೊರಗೆ ಬರ್ತಾವ, ಹಾಗ ಮನುಷ್ಯನಿಗೆ ವಿಷಯಗಳು ಪ್ರಾಪ್ತಿ ಆದವು ಅಂತ ಕೇಳಿದ್ರೆ ಅದರ ಸಂಕಲ್ಪ, ಅದರ ಫಲ ಇವೆರಡೂ ಅವನ ಮನುಷ್ಯನೊಳಗೆ ಗೊತ್ತು ಇದ್ದಂಗೆ. ಮಳೆಯಾಗಿ 2 ದಿನಕ್ಕೆ ಹೋಗಿ ಎಷ್ಟು ಹರಿ ಸ್ವಚ್ಛ ಮಾಡಿದ್ದೆ ಮತ್ತು ತುಂಬ ಆಗ್ಯದ ಅಂತವಲ್ಲ, ಹಂಗೆ ನಮಗೆ ಅಭ್ಯಾಸ ಮಾಡುವಾಗ ಅದು ಮಾಡಿ ಇದು ಮಾಡಿ ಹಂಗೆ ಕಾಮಗಳು ಇರ್ತಾವ ಭೂಮಿಯ ಬೀಜನ. ವಿಷಯಗಳು ಎದುರಿ ಕಂಡು ಅಂದ್ರೆ ಅವು ಹೆಂಗೆ ಉತ್ಪನ್ನ ಆಗ್ತವೆ ಬೆಳಕು ಬರಂಗಿಲ್ಲ. ಅದಕ್ಕಂತ ನಾವು ಸರ್ವ ಸಂಕಲ್ಪ ಸನ್ಯಾಸಿ, ಸರ್ವ ಶಬ್ದಿದ್ರು. ಮತ್ತೆ ಮೊದಲಿನ ಯಾರು ಹಿಡಿಯೋದು ಬಿಡು ಅಂದರೆ ಅವನು ಎಲ್ಲ ಹೇಳ್ಯಾರ. ಈ ಕಡಿ ಮಾತು ಹೇಳ್ತಾರೆ ಸಂಜೆಗಳು, ನೋಡಪ್ಪ ಅರ್ಜುನ, ಅದು ಕಾಯಕವೇ ಆಗಲಿ, ಮಾನಸಿಕವೇ ಆಗಲಿ, ವಾಚಿಸಿಕೆ ಆಗಲಿ, ಏನು ನೀ ಹಿಂದೆ ಅನುಭವ ಮಾಡಿ ಶರೀರದಿಂದ ಎಷ್ಟೋ ಭೋಗ ಮಾಡಿದ್ವಿ, ವಾಣಿಯಿಂದ ಆಡಿ ಕೇಳಿ ಸುಖ ಪಟ್ಟಿದೆ, ಮನಸ್ಸಿನಿಂದ ಚಿಂತಿಸಿ ನೀನು ಪಡೆದಿ, ಸುಖ ದುಃಖ ಪಡೆದಿ. ಅದು ಎಲ್ಲವನ್ನ ನೋಡ್ರಿ. ಒಂದು ಶಬ್ದ ಬಹಳ ಚಂದ, ಸಂಕಲ್ಪ ಎಲ್ಲೆಡೆ ಹುಡ್ತದ, ದುಃಖದ ಯಾರಿಗೆ ಹುಟ್ಟದ ಸಂಕಲ್ಪ. ನನಗೇನು ಮುಂದೆ ದುಃಖ ಬರಲಿ ಅಂತ ಯಾರೂ ಸಂಕಲ್ಪ ಮಾಡಂಗಿಲ್ಲ. ನನಗೆ ರೋಗ ಬರಲಿ ಸಂಕಲ್ಪ ಯಾರು ಮಾಡಂಗಿಲ್ಲ. ಸಂಕಲ್ಪ ಎಲ್ಲ ಮಾಡುವುದು ಇಂದ್ರಿಯಗಳಿಗೆ, ಜ್ಞಾನೇಂದ್ರದಿಂದ ಮನುಷ್ಯನಿಗೆ ಆದ ಅನುಕೂಲ ಪ್ರವೃತ್ತಿ. ಅಲ್ಲೇ ಸುಖ ಆಗ ಸಂಕಲ್ಪ. ಎಲ್ಲಿ ಅನಾನುಕೂಲ ಅದ ಅಲ್ಲಿ ಸಂಕಲ್ಪ ಆಗುವುದಿಲ್ಲ. ಸಂಕಲ್ಪ ಏನು ಪಡಿಬೇಕು, ಸಂಕಲ್ಪ ದುಃಖದ ವಸ್ತು ಬಿಡಬೇಕು ಅನ್ನೋ ಸಂಕಲ್ಪ. ಎಲ್ಲ ಸಂಕಲ್ಪಗಳು ಕಾಮದಿಂದನೇ ಪ್ರಾರಂಭ ಆಗಿರ್ತಾವೆ. ಅದಕ್ಕೆ ಶಾಸ್ತ್ರ ಇಟ್ಟು ಸರ್ವ ಸಂಕಲ್ಪ ಸನ್ಯಾಸಿ. ಸಮಸ್ತ ಸರ್ವಕ್ಕೆ ಅರ್ಥ ಯಲೋಕದ ಪರಲೋಕ, ಇದಕ್ಕೂ ಅರ್ಥ ಸರ್ವ. ಯಲೋಕದ ಪರಲೋಕದ್ದು ನಾನು ಈ ಕಷ್ಟ ಆಗಲ್ಲ ಯಾಕೆ, ದೇಹ ಬಿಟ್ಟ ಮೇಲೆ ನನಗೆ ಸ್ವರ್ಗ ಇತ್ಯಾದಿಗಳು, ಮುಂದಿನ ಒಳ್ಳೆಯ ಜನ್ಮ, ಏನೇನೋ ಇವೆಲ್ಲ ಅನ್ನೋದಕ್ಕೆ ಅರ್ಥ. ವರ್ತಮಾನ ಭವಿಷ್ಯ
ಇವೆಲ್ಲ ಸರ್ವ ಸಂಕಲ್ಪ ಫಲಸಹಿತ ಬಿಟ್ಟವನು ಏನು ಕರ್ಮ. ಫಲಸಹಿತ ಎಲ್ಲ ಪರ ಎಲ್ಲ. ಅದಕ್ಕೆ ಅಂದಾರ ಯಾ ಮೂತ್ರ ಫಲ ಭೋಗ ವಿರಾಗ ವಿರಾಗ ಲಕ್ಷಣ ಬರಲ್ಲ. ಅದಕ್ಕೆ ಇವೆರಡನ್ನ ಸಂಕಲ್ಪ ಮಾಡುವುದನ್ನೇ ಬಿಟ್ಟ ಅಂತ ಯೋಗಿ ಅಂತ. ಸಂಕಲ್ಪ ಅದೇ ಸಂಕಲ್ಪದಿಂದನೇ ಕಾಮ ಮಾಡ್ತದೆ. ಅಹಂ ಜಾನಾಮಿ ಕಾಮ ಜಾನಾಮಿ ತೊಂದರೆ ನಮ್ಮ ಸಂಕಲ್ಪ ಕಿಲ ಜಾಯಿಸು. ಏ ಕಾಮ ನನಗೆ ಗೊತ್ತದ, ನಾ ಸಂಕಲ್ಪ ಮಾಡಿದ್ರೆ ಹುಡ್ತಲ್ಲ, ನಾನು ಸಂಕಲ್ಪಿಸಿ ನಚಬೇ ತಮ್ಮ ಭವಿಷ್ಯ. ನಾ ಸಂಕಲ್ಪನೆ ಮಾಡಿ ಮದುವೆನೇ ಮಾಡ್ಕೊಳ್ಳಿದ್ರೆ ಮಕ್ಕಳಿಗೆ ಹುಡ್ತಾವೆ, ಮಾಡ್ಕೊಂಡ್ರೆ ಹುಡ್ತಾವೆ. ಮೊದಲು ಮಾಡ್ಕೊಂಡ್ರೆ ಹುಡ್ತಾವೆ. ಸಂಕಲ್ಪ ಮಾಡಿದ್ರೆ ಕಾಮ ಹುಡ್ತದೆ. ಸಂಕಲ್ಪನೆ ನಾ ಮಾಡಂಗಿಲ್ಲ, ನೀ ಆ ಕಡೆ ಬರ್ತೀನಿ ನನಗೆ ಅಂತ ಕೇಳ್ಯಾರ. ಆದ್ದರಿಂದ ಸರ್ವ ಸಂಕಲ್ಪ ಸನ್ಯಾಸಿ. ಸಂಕಲ್ಪ ಮಾಡಲಿಲ್ಲ ಕಾಮ, ಕಾಮೆಲ್ಲ ಕಾಮಾತ್ ಕ್ರೋಧ ಯಾಕೆ ಕ್ರೋಧ ಇವೆಲ್ಲ ಇಲ್ಲ. ಅದಕ್ಕೆ ಅವರಂತಾರು ಸರ್ವ ಸಂಕಲ್ಪ ಸನ್ಯಾಸಿ. ಸರ್ವ ಅಂದ್ರೆ ಕರ್ಮ, ಕರ್ಮದ ಫಲ. ಇವೆಲ್ಲವನ್ನು ಕೂಡ ಯಾವ ತ್ಯಾಗ ಮಾಡ್ಯಾನ ಅರ್ಜುನ, ಅಂಥವನಿಗೆ ಸನ್ಯಾಸಿ ಅಂತ ಕರೀಬೇಕಿಲ್ಲ. ಕೇವಲ ಧಾರ್ಮಿಕ ಪ್ರವೃತ್ತಿಯಿಂದ ಅವ ಬಟ್ಟೆಯನ್ನು ಧಾರಣೆ ಮಾಡಿದರೆ ಅವನು ಸನ್ಯಾಸಿ ಅಂತ ನಾ ಕರೀ. ಆ ಸನ್ಯಾಸಿಗನೇ ನಾ ಯೋಗಿ ಅಂತೀನಿ, ಅವನಿಗೆ ಯೋಗಿ ಅಂತೀನಿ. ಸರ್ವಸಕಾಲ ಸನ್ಯಾಸಿ ಯೋಗಾರೂಢ ಸ್ಥಳ. ಅಂತಹ ಕರ್ಮದ ಫಲವನ್ನು ತ್ಯಾಗ ಮಾಡಿದವನಿಗೆ ಜೀವ ಪರಮಾತ್ಮದ ಯೋಗವನ್ನು ಆರೋಹಣ ಮಾಡಲಿಕ್ಕೆ ಬರುತ್ತದೆ. ಆರೋಹಣ ಅಂದ್ರೆ ಆರೋಹಣ ಏರಲಿಕ್ಕೆ, ಮುಟ್ಟಲಿಕ್ಕೆ, ಇರಲಿಕ್ಕೆ. ಅದರ ಹಂಗ ಪರ್ವತಾರೋಹಿ ಮ್ಯಾಲೆ ಇಂಡಿಯಾ ಝಂಡ ಹಾಕ್ತಾನೆ, ಪರ್ವತಾರೋಹಿ ಅಂತ. ಆಗ ಆ ಪರ್ವತ ಆರೋಹಣ ಮಾಡುವುದು ಅಷ್ಟೇನು ಸುಲಭ ಅಲ್ಲ. ನಿನ್ನ 9 ಮಂದಿ ಸತ್ತಾರೆ, ಏನಕ್ಕೆ ಬರೋದು 9 ಮಂದಿ ಸತ್ತಾರೆ, ಅಷ್ಟು ಸುಲಭ ಅಲ್ಲ. ಅದಕ್ಕೆ ಯೋಗಾರೂಢನಾಗುವುದು ಅಷ್ಟು ಸುಲಭ ಅಲ್ಲ. ಸನ್ಯಾಸಿ ಆಗುತ್ತೆ, ಯೋಗಾರೂಢ ಆಗೋದು ಅಷ್ಟು ಸರಳ ಇಲ್ಲ ಅಂತ ಪರಮಾತ್ಮ. ಯಾಕೆ ಅವ ಫಲವನ್ನು ಬಿಡಬೇಕು, ಕರ್ಮವನ್ನು ಬಿಡಬೇಕು. ಬಹಳ ಮಂದಿ ಕರ್ಮ ಬಿಡ್ತಾರೆ, ಫಲ ಹಿಡಿತಾರೆ. ಅದಕ್ಕೆ ಫಲಾಶಕ್ಕಾಗಿ ಕರ್ಮವನ್ನು ಮಾಡ್ತಾರೆ. ಅದಕ್ಕೆ ನಾನು ಯೋಗಿ ಅಂತ ಕರೆಯುವುದಿಲ್ಲ. ಪರಮಾತ್ಮನ ನಿರ್ದಿಷ್ಟವಾದ ಹೇಳುವುದೇನಂದ್ರೆ ಯೋಗಿಯು ಸನ್ಯಾಸಿಗಿಂತಲೂ ಶ್ರೇಷ್ಠ. ಕರ್ಮದ ಫಲವನ್ನು ಬಿಡುವ ಸನ್ಯಾಸಿ. ಅವನಿಗೆ ಜಗತ್ತಿನೊಳಗೆ ಅವನಿಗೆ ಅದಕ್ಕಿಂತ ಸಂಬಂಧ ಇಲ್ಲ. ಅವ ಏನಪ್ಪಾ ಅಂತಂದ್ರೆ ಏಕಾಂತವಾಸಿ ಆಗಿರ್ತಾನೆ. ಹಾಗೆ ಶಿವ 2 ಜೊತೆ ಕೂಡಿರಂಗಿಲ್ಲ, 1 ಜೊತೆ ಇರ್ತಾನೆ. ಉಳಿದ ಪ್ರಾಣಿ ಗುಂಪದಾಗಿರ್ತಾವೆ, ಶಿವ ಇರಂಗಿಲ್ಲ, ಏಕಾಕಿ ಇರಬೇಕು. ಅದು ಒಂದೇ. ಹಾಗೆ ಸನ್ಯಾಸಿ ಆದವನು ಕರ್ಮವನ್ನ ಫಲವನ್ನು ಬಿಟ್ಟು ಎಲ್ಲೋ ಅಂದ್ರೆ ಅಡವೆ ಅಲ್ಲಿ ಹೋಗಿ ಏನಪ್ಪಾ ಅಂದ್ರೆ ಏಕಾಂಗಿ. ಅದು ನನಗೆ ಇಷ್ಟ ಇಲ್ಲ. ಕೃಷ್ಣ ಅಂತ ಅದು ನನಗೆ ಇಷ್ಟ ಇಲ್ಲ. ಸತ್ಯನೂ ಅದ. ನಾವು ಹಿಂಗೆ ಕಲ್ಪನೆ ಮಾಡ್ಬಾರ್ದು, ಅವ್ನು ಹಂಗೆ ಇದ್ದಾಗಕ್ಕೆ ಹಂಗೆ ಹೇಳೋಣ ಹೀಗೆ ಮಾಡ್ಬಾರ್ದು. ಹಂಗೆ ಇದ್ದ ತನ್ನಂಗೆ ಹೇಳೋಣ ಅಂತ ಅರ್ಥ ಮಾಡ್ಬಾರ್ದು. ದೇವರು ಅಂತಾರೆ, ಶರೀರದಿಂದ ಮಾಡಲಾರದ್ದನ್ನು ಮನಸ್ಸಿನಿಂದ ಮಾಡಿದರೆ ಹೆಚ್ಚಿಗೆ ಪಾಪ ಪುಣ್ಯ ಅಂತ ಹೇಳ್ತಾರಲ್ಲ. ಶರೀರದಿಂದ ಮಾಡತಕ್ಕಂಥ ಪಾಪಗಿಂತಲೂ ಪುಣ್ಯಕ್ಕಿಂತಲೂ ವಾಣಿಯಿಂದ ಮಾಡಿದ ಪುಣ್ಯ ಪಾಪ ಅಧಿಕದ. ವಾಣಿಗಿಂತಲೂ ಕೂಡ ಯಾವ ಮನುಷ್ಯ ಮನಸ್ಸಿನಿಂದ ಮಾಡ್ತಾನೆ ಪುಣ್ಯ ಪಾಪ ಅದಕ್ಕಿಂತ ಹೆಚ್ಚಿಗೆ ಫಲ ಶಾಸ್ತ್ರ. ಅದಕ್ಕೆ ಅವ್ರು ಏನಂತಾರೆ, ಶರೀರದಿಂದ ಮಾಡೋದು ಕನಿಷ್ಠ 2 ಕ್ಲಾಸ್, ವಾಣಿಯಿಂದ ಮಾಡೋದು 2 ಕ್ಲಾಸ್, ಮಾನಸದಿಂದ ಮಾಡೋದು ಫಸ್ಟ್ ಕ್ಲಾಸ್. ನಂಬರ್ ಫಸ್ಟ್ ಕ್ಲಾಸ್ ಇರ್ತದೆ. ಅದಕ್ಕೆ ಕೇವಲ ಕರ್ಮವನ್ನ ಮತ್ತು ಕರ್ಮದ ಫಲವನ್ನು ಸ್ವಹಿತಕ್ಕಾಗಿ ಮಾಡುವುದು ಇದೇನಪ್ಪ ಅಂತ ಕೇಳಿದ್ರೆ 3rd ಕ್ಲಾಸ್.
ಕರ್ಮವನ್ನು ಮಾಡ್ತಾನೆ, ಫಲ ಎಲ್ಲರೂ ಸಿಗಲಿ ಅನ್ನೋದು ಶಬ್ದಗಳ ಕರ್ಮನೂ ಬೇಡ, ಫಲನೂ ಬೇಡ, ಹೋಲಕಡೆ ಅದು ಬೇಡ. ಆಮೇಲೆ ಸನ್ಯಾಸಿ ಕರ್ಮಫಲ ಇರೋದ ಬಂದು ಸಿಗಲಿ ಮಂದಿ ನನಗೆ ಬೇಡ ಅಂತ ನಾವು ಯೋಗಿ ಮಧ್ಯದಲ್ಲಿ ಇರೋದಿಲ್ಲ, ಯೋಗಿ ಅಂತ ಸಯೋಗಿ ಚ ನಿರಗ್ನ ಚ ಕ್ರಿಯಾ, ಅಗ್ನಿಯನ್ನು ಬಿಟ್ಟು ಕ್ರಿಯೆಯನ್ನು ಬಿಟ್ಟು ಇರತಕ್ಕಂಥವನು ಅಲ್ಲ ಅನ್ನೋ ಮಾತನ್ನು ಪರಮಾತ್ಮ ಸರ್ವ ಸಂಕಲ್ಪ ಸನ್ಯಾಸಿ ಇತಿ ವಚನ. ಸರ್ವಾಶ್ಚ ಕಾಮಾನಿ ಸರ್ವಾಣಿ ಚ ಕರ್ಮಾಣಿ ಸನ್ಯಾಸಿ. ಸರ್ವಕಾಮಾನ ಅಂದರೆ ಏನು? ಸರ್ವ ಸಂಕಲ್ಪ ಸನ್ಯಾಸಿ ಅಂದರೆ ಏನು? ಎಲ್ಲ ಏನಪ್ಪ ಕಾಮನೆಗಳು. ಕಾಮನೆ ಯಾಕೆ ಈ ಕಾಮನೆಯಿಂದ ಎಲ್ಲ ಕೆಲಸ ಚಾಲು ಆಗ್ತವೆ. ಎಲ್ಲ ಕಾಮನೆಗಳು ಎಲ್ಲ ಒಳ್ಳೆಯದು ಚಲೋದು, ಇದು ಚಲೋದು, ಇದು ಒಳ್ಳೆಯದಂತಿಲ್ಲ. ಹೊಟ್ಟೆ ಚಂದದ ಮನುಷ್ಯರಿಗೆ ಇದು ಖರಾಬ, ಇದು ಚಲೋ ಅಡಿಗೆ ಅವನಿಗೆ ಜರುರತ್ ಏನಿಲ್ಲ, ಅವನಿಗೆ ಜರುರತನೇ ಇಲ್ಲ. ಉಳ್ಬೇಕನ್ನೋರಿಗೆ ಚಲೋ ಕೆಟ್ಟ ಯಾವ ಮೂರ್ಖದರು ಎರಡು ಮಾಡ್ತಾನೆ. ಇವನಿಗೆ ಸ್ವಲ್ಪ ಹಸಿವೇನೇ ಇಲ್ಲ, ಅವನು ಕಾಮನೆ ಯಾಕೆ ಮಾಡ್ತಾನ? ಅದಕ್ಕಂತಾರ ಅವರು ಸರ್ವಾನ್ ಕಾಮಾನ್ ಇತ್ಯರ್ಥ. ಎಲ್ಲ ಸರ್ವಾನ್ ಸರ್ವ ಅಂದ್ರೆ ಎಲ್ಲ ಕಾಮನೆಗಳು. ಎಲ್ಲ ಕಾಮನೆಗಳು ಅಂದ್ರೆ ಪ್ರಾಪಂಚಿಕ ಪರಮಾರ್ಥಿಕ ಎರಡು. ಸಂಸಾರಿ ಪ್ರಾಪಂಚಿಕ ಕಾಮನೆ ಮಾಡ್ತಾನೆ, ಪರಮಾರ್ಥಿ ಪರಮಾತ್ಮ ಕಾಮನೆ ಮಾಡ್ತಾನೆ. ಎರಡು ಇಲ್ಲೊಂದು ಸರ್ವಾನ್ ಕಾಮಾನ್ ತ್ಯಜೇತ ಬಿಟ್ಟಾನ ಅಂತ ಅರ್ಥ. ಮತ್ತೇನು ಸರ್ವಾಣಿ ಕರ್ಮಾಣಿ ಅಂದ್ರೆ ಕಾಮದಿಂದನೇ ಏನಪ್ಪ ಅಂದ್ರೆ ಕಾಮದಿಂದನೇ ಕರ್ಮ ಚಾಲು ಆಗ್ತದೆ, ಇಚ್ಛೆಯಿಂದನೇ ಕರ್ಮ ಮಾಡ್ತಾರೆ. ಅದಕ್ಕೆ ಎಲ್ಲ ಕಾಮನೆಗಳು ಎಲ್ಲ ಕರ್ಮಗಳು, ಸಮಸ್ತ ಕರ್ಮಗಳಿಗೆ ಮೂಲವಾದ ಎಲ್ಲ ಕಾಮನೆಗಳು ಮತ್ತು ಕರ್ಮಗಳನ್ನು ಯಾರು ಏನಪ್ಪ ಬಿಡ್ತಾರೆ ಅಂಥವ್ರಿಗೆ ಏನಪ್ಪ ಸಂಕಲ್ಪ ಸ್ವರೂಪ. ಅದಕ್ಕೆ ಹೇಳಿದ್ರು ಅವರು, ಯಾಕೆ ಹೆಂಗಂತೀರಿ? ಎಲ್ಲ ಕಾಮನೆಗಳು ಬಿಡುವಂತೆ ಯಾಕೆ ಅಂತೀರಿ? ಅದೇ ಕಾಮದಿಂದನೇ ಕರ್ಮ ಆಗ್ತಾವಪ್ಪ. ಅದಕ್ಕೆ ಸಂಕಲ್ಪ ಮೂಲ ಹಿ ಸರ್ವೇ ಕಾಮ. ಮೊದಲ ಸಂಕಲ್ಪ, ಆಮೇಲೆ ಕಾಮ, ಆಮೇಲೆ ಕಾಮ. ನಿಮ್ಗೆ ಗೊತ್ತಿರಬೇಕು, ಡ್ರಾಯಿಂಗ್ದಾಗ ಮೊದಲ ರೇಖಾಚಿತ್ರ ತೆಗಿತಾರೆ. ಅದ ಮೊದಲ ರೇಖಾಚಿತ್ರ ಕಾರಣ ಟಿಕ್ ಮಾಡ್ತಾರೆ. ಆಮೇಲೆ ಅವಕ್ಕೆ ಬಣ್ಣ ತುಂಬ, ಎಲ್ಲಿ ಯಾವ ಬಣ್ಣ ತುಂಬಬೇಕು ಅಂತ ತುಂಬ. ಈ ಕಾಮ ಅಂದ್ರೆ ರೇಖಾಚಿತ್ರ ಇದ್ದಂಗೆ ಕಾಮ. ಅದು ಪೂರ ಆಯ್ತು, ಚಂದ ಆಯ್ತು ಅಂದ್ರೆ ಬಣ್ಣ ತುಂಬ್ತಾನೆ, ಆಮೇಲೆ ಬಡ ಚಾಲು ಅಂತ. ಹಾಗೆ ಇಚ್ಛೆ ಅಂತಕ್ಕಂಥದ್ದು ರೇಖಾಚಿತ್ರ ಇದ್ದಂಗೆ. ಕರ್ಮ ಅದು ತುಂಬ್ತದೆ ಪೂರ. ಎಲ್ಲಿ ಪಾಪ ಕರ್ಮ ಮಾಡಬೇಕು, ಎಲ್ಲಿ ಪುಣ್ಯ ಕರ್ಮ ಮಾಡಬೇಕು, ಎಲ್ಲಿ ಸಮುಚ್ಚಯ ಮಾಡಬೇಕು, ಅವೆಲ್ಲ ಆಮೇಲೆ ತುಂಬ್ತಾರೆ. ಇಚ್ಛೆ ಪ್ರಕಾರ ತುಂಬ್ತಾನೆ. ಎಲ್ಲೇನು ತುಂಬಬೇಕು, ಅದು ಬಟ್ಟೆಗೆ ಚಡ್ಡಿಗೆ ಏನು ಕೊಡ್ಬೇಕು, ಬೂಟಿಗೆ ಏನು ಕೊಡ್ಬೇಕು, ಕಡೆ ಕೊಡ್ತಾನೆ, ತುಂಬ್ತಾನೆ. ಪರತ್ತು ಮೂಲ ರೇಖಾನ ಚಿತ್ರ ಇಲ್ಲ ಅಂದ್ರೆ ಬಣ್ಣ ಎಲ್ಲಿ ತುಂಬ್ತೀರಿ? ಎಲ್ಲಿ ತುಂಬ್ತೀರಿ? ಕಾಗದ ತುಂಬ್ತೀವಿ, ಕಣ್ಣೆಲ್ಲಿ ಮಾಡ್ತೀವಿ? ಮೊದಲ ಕಾಮ ಅನ್ನೋ ಹೇಳಿದ್ರೆ ಇದು ರೇಖಾಚಿತ್ರ ಇದು. ಅದು ಮೊದಲು ಆಯ್ತು ಅಂದ್ರೆ ತುಂಬ್ತಾನೆ. ಕೈಯಾಗ ಏನಿರಬೇಕು, ಒಳಗೆ ರುದ್ರಕ್ಕೆ ಹಾಕ್ಬೇಕು, ಒಳಗೆ ಚೈನ್ ಹಾಕ್ಬೇಕು, ಕೆಳಗೆ ಪ್ಯಾಂಟ್ ಉಡಿಸ್ಬೇಕು, ಆಮೇಲೆ ಎಲ್ಲ ಧೋತ್ರ ಉಡಿಸ್ಬೇಕು, ಸೀರೆ ಉಡಿಸ್ಬೇಕು ಮಾಡ್ತಾನೆ. ಅದಕ್ಕೆ ಅಂತ ನೋಡ್ರಿಪ್ಪ, ಸಂಕಲ್ಪ ಮೂಲ ಈ ಸರ್ವೇ ಕಾಮ. ಮೊದಲ ಸಂಕಲ್ಪದ ರೇಖಾಚಿತ್ರ, ಆಮೇಲೆ ಮುಂದೆ ಕಾಮ ಚಾಲು. ಸಂಕಲ್ಪ ಮಾಡಲಿ ಅಂದ್ರೆ ಕಾಮ ಏನು ಮಾಡ್ತಾವ? ಕಾಮ ಆಯ್ತು ಸುಮ್ಕೊಂಡೋಗಿಲ್ಲ ಅಲ್ಲ, ಉಣ್ಬೇಕು ಅಂತ ಅವನ ಸಂಕಲ್ಪ ಆಯ್ತು ಅಂದ್ರೆ ಕರ್ಮ ಎಬ್ಸ್ಕೊಂಡು ಹೋಗ್ತದೆ, ಅಡುಗೆ ಬಂತದೆ ಎಬ್ಸ್ಕೊಂಡು ಹೋಗ್ತದೆ. ಸಂಕಲ್ಪ ಆಯ್ತು, ಹಸಿ ಉಳ್ರೆ ನಾನು ಹೊಡೆ ತುಂಬ್ತದ, ಉಣದಿದ್ರೆ ಹೊಡೆ ತುಂಬಂಗಿಲ್ಲ. ಉಂಡ್ರೆ ಹೊಡೆ ತುಂಬ ಸಂಕಲ್ಪ ಆಯ್ತು ಅಂದ್ರೆ ಉಣ್ಬೇಕು ಅದು ಇಚ್ಛೆ ಆಯ್ತು.
ಇಚ್ಛಾ ಆಯ್ತು ಅಂದ್ರೆ ಅಡಿಗೆ ಮನೆ ಕರ್ಕೊಂಡು ಹೋಯ್ತು. ಅದಕ್ಕಂತಾರ ಅವ್ರೇನಪ್ಪ, ಸಂಕಲ್ಪ ಮೂಲ ಸರ್ವೇ ಕಾಮ. ಸಂಕಲ್ಪ ಕಾಮ, ರೇಖಾಚಿತ್ರ ಸಂಕಲ್ಪ ಅಂದ್ರೆ ಇನ್ನು ಹೆಣ್ಣ ಗಂಡ ಗೊತ್ತಿಲ್ಲ, ಸೀರೆ ಯಾವುದನ್ನೋದು ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ ಇನ್ನು. ಕಾಮ ಆಯ್ತು ಅಂದ್ರೆ ಗೊತ್ತಾಯ್ತು ಕ್ರಿಯೆ ಆಗ್ತದೆ. ಅದಕ್ಕಂತಾರು ಸಂಕಲ್ಪ ಮೂಲ ಸರ್ವೇ ಕಾಮ. ಎಲ್ಲ ಕಾಮನೆಗಳು ಇಚ್ಛೆಗಳು ಮೊದಲು ಸಂಕಲ್ಪ ಮಾಡ್ತಾನೆ. ಬೀಜ ಏನಪ್ಪಾ ಅಂತ ಕೇಳಿದ್ರೆ ಇದು ಸಂಕಲ್ಪ. ಮಳಿಕೆ ಕಾಮ, ಮಳಿಕೆ ಇದು ಕಾಮ. ಮುಂದೆ ಗಿಡ ಬೆಳೀತದೆ ಅದು ಕಾಮ. ಅದು ಫಲ ಮುಂದೆ ಬರ್ತದೆ, ಅದೇ ಬರ್ತದೆ. ಆಗ ಮಹಾನುಭಾವರು ನಮ್ಗೆ ಏನ್ ಹೇಳ್ತಾರೆ, ಕಾಮ ಏನಪ್ಪಾ ಹುಟ್ಟುವುದೇ ಇಲ್ಲಿ ಸಂಕಲ್ಪ. ಸಂಕಲ್ಪ ಏನು, ನಮಗೆ ಸುಖವಾಗುತ್ತದೆ, ದುಃಖವಾಗುತ್ತದೆ, ಲಾಭವಾಗುತ್ತದೆ, ಹಾನಿಯಾಗುತ್ತದೆ, ಬೇಕು ಬೇಡ ಅನ್ನೋದು ಇದು ಸಂಕಲ್ಪ. ಈ ಸಂಕಲ್ಪವು ನೀವು ಮಾಡಿದಾಗ ಕಾಮ ಬೇಡ ಅಂದ್ರೆ, ಕ್ರೋಧ ಬೇಡ ಅಂದ್ರೆ ಕಾಮ ಮಾಡಬೇಡ. ಇವೆಲ್ಲ ಕಾಮ ಕ್ರೋಧ ಜಾಯತೆ ಮುಂದೆ ಹೇಳ್ಯಾರ. ಅದಕ್ಕೆ ಮೊಟ್ಟ ಮೊದಲು ಇವೆಲ್ಲ ಕ್ರೋಧ, ಲಾಭ, ಹಾನಿ, ಮಾನ, ಅಪಾರ ಮೂಲ ಕಾರಣ ಸಂಕಲ್ಪ. ಸಂಕಲ್ಪ ಆಯಿತು, ಭೂಮಿಗೆ ಬೀಜ ಬಿತ್ತು ಅಂದ್ರೆ ಅದು ಮಳೆಗೆ ಆಗುತ್ತದೆ. ಮಳಿಕೆ ಆಗುತ್ತದೆ, ಹಾಕಬೇಡ ಬೀಜ, ಮಳಿಕೆಯಲ್ಲಿ ಆಗ್ತದೆ. ಅದಕ್ಕೆ ಹೇಳ್ತಾರ ಅವರು, ಏನಂತಾರೆ, ಸಂಕಲ್ಪ ಮೂಲ ಕಾಮೋ ವೈ. ಸಂಕಲ್ಪದಿಂದನೇ ಕಾಮ. ವೈ ಕಾಮ ಆಯ್ತು ಅಂದ್ರೆ ಯಜ್ಞ. ಸ್ವರ್ಗಕ್ಕೆ ಹೋದ್ರೆ ನನಗೆ ಚಲೋ ಸಿಗ್ತದೆ ಅನ್ನೋದು ಸಂಕಲ್ಪ ಮಾಡಿದೆ ಅಂದ್ರೆ ನನಗೆ ಕಾಮ ಆಯ್ತು, ಇಚ್ಛಾ ಆಯ್ತು. ಇಚ್ಛಾ ಆಯಿತು ಅನಿಸ್ತು ಅಂದ್ರೆ, ಕಾಮ ಅಂದ್ರೆ ಅನಿಸೋದು. ನಮ್ಮ ಕಡೆ ಅನಿಸೋದು. ಅನಿಸೋದೇನು, ಸುಖ ದುಃಖ ಲಾಭ ಹಾನಿ ಅಂತ ಹಿಂಗೆ ಅನಿಸ್ತು ಇಚ್ಛಾ. ಈ ಅನಿಸಿಕೆಯೇ ಸಂಕಲ್ಪ. ಇನ್ನು ಬೇಡಿಲ್ಲ, ಅನಿಸ್ಯದ ನಾವು, ಅನಿಸ್ಯದ ಹಿಂಗೆ ಅನಿಸ್ಯದ. ಅನಿಸ್ತು ಅಂದ್ರೆ ಇಚ್ಛಾ. ಇಚ್ಛಾ ಆಯ್ತಾ ಕೃತು ಕಾರ್ಯ ಮಾಡ್ತಾನೆ. ಕಾರ್ಯ ಮಾಡಿದ್ರೆ ಪುಣ್ಯ ಪಾಪ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಅವರು, ಸಂಕಲ್ಪ ಮೂಲ ಕಾಮೋ ವೈ ಯಜ್ಞ. ಯಜ್ಞ ಮಾಡ್ತಾರೆ. ಸಂಕಲ್ಪದಿಂದಾನೇ ಕಾಮ, ಕಾಮದಿಂದ ಯಜ್ಞ ಮಾಡ್ತಾರೆ. ಸಂಕಲ್ಪ ಸಂಭವ. ಎಲ್ಲ ಏನದ ಯಜ್ಞಾದಿಗಳು ಸಂಕಲ್ಪ ಸಂಭವ ಅದ. ಕಾಮ ಸಂಕಲ್ಪದಿಂದ ಕಾಮ, ಕಾಮದಿಂದ ಯಜ್ಞ ಅಂದ್ರೆ ಕರ್ಮ. ಇವೆಲ್ಲ ಉತ್ಪನ್ನ ಆಗ್ತಾವಂತ ಮನು ಈ ಮಾತನ್ನು ಹೇಳ್ತಾರೆ, ಮನುಸ್ಮೃತಿಯೊಳಗೆ ಹೇಳ್ತಾರೆ. ಅದಕ್ಕೆ ನಿನಗೆ ಒಂದು ವೇಳೆ ಕಾಮ ಆಗಬಾರ್ದು, ಕರ್ತು ಆಗಬಾರ್ದು, ಕರ್ತು ಕಾರ್ಯ ಆಗಬಾರ್ದು ಅನ್ನಂಗಿದ್ರೆ ಏನ್ ಮಾಡು, ಸಂಕಲ್ಪ ಮಾಡು. ಅದಕ್ಕೆ ಹೇಳಿದ್ರು, ಕಾಮ ಜಾನಾನಿತೆ ಮೂಲಂ ಸಂಕಲ್ಪಾತ್ ಕಿಲ ಜಾಯಸೆ. ಬೀಗ್ರ ನೀವು ಎಲ್ಲಿ ಹೋಗಿದ್ರೆ ನಂಗೆ ಗೊತ್ತದ, ನೀವು ನಿಮ್ಗೆಲ್ಲ ಡ್ರೆಸ್ ಹಾಕೊಂಡು ಬಂದಿರಿ, ಚಲೋ ಕಳ್ಳಿದ್ದಿ ಕಳ್ಳ. ಕಾಮ ಪುರುಷ ಲೋಭಸ್ಯ ದೇಹೇ ತಿಷ್ಟಂತೆ ತಸ್ಕರ. ಕಳ್ಳ ಇದ್ದಿ, ಡ್ರೆಸ್ ಹಾಕೊಂಡು ಬಂದಿರಿ ಸಜ್ಜನು. ನಂಗೆ ಗೊತ್ತದ ಅಂತ. ಕಾಮ ಜಾನಾನಿತೆ ಮೂಲ. ಹೇ ಕಾಮ, ನೀವು ಯಾವೂರವರು ನಂಗೆ ಗೊತ್ತದಪ್ಪ, ನೀವು ಎಲ್ಲಿಯವರು ನಮ್ಗೆ ಗೊತ್ತದ, ನೀವು ಏನು ಮಾಡ್ತೀರಿ ಅನ್ನೋದು ಗೊತ್ತದ, ನಿಮಗೆ ಎಷ್ಟು ಲಾಭ ಹಾನಿ ಅನ್ನೋದು ನನ್ಗೆ ಗೊತ್ತದ ಅಂತ. ನಾವು ಯಾರು ಸಾಧಕಂತ ಕಾಮ ಜಾನಾನಿತೆ ಮೂಲ. ನಾವು ಯಾವೂರು ನಿಮಗೆ ಗೊತ್ತಾಯ್ತು, ಸಂಕಲ್ಪ ಕಿಲ ಜಾಯಸಿ. ಕಿಲ ಅಂದ್ರೆ ನಿಶ್ಚಯ ಆಯ್ತು. ನೀ ಎಲ್ಲಿ ಹುಡ್ತ, ಸಂಕಲ್ಪ ಮಾಡಿದ್ರೆ ಹುಡ್ತಿ. ಬೇಕು ಬೇಡ ಅನ್ನೋ ಸಂಕಲ್ಪ. ಬೇಕು ಅಂದ್ರೆ ಪ್ರವೃತ್ತಿ, ಬೇಡ ಅಂದ್ರೆ ಒಂದು ಪ್ರವೃತ್ತಿ ಎಲ್ಲ.
ನೀವು ಎಲ್ಲಿಂದ ಬಂದಿರಿ ನಮ್ಗೆ ಗೊತ್ತದ, ನೀವು ಮೂಲೆ ಎಲ್ಲಿ ಅನ್ನೋದು ನಮ್ಗೆ ಗೊತ್ತ, ನೀವು ಯಾವ ಊರು ಅನ್ನೋದು ನಮ್ಗೆ ಗೊತ್ತ, ನೀವು ಏನು ಮಾಡ್ತೀರಿ, ನೀವು ಜಾಗ ಕೊಟ್ರ ಅನ್ನೋದು ನಮ್ಗೆ ಗೊತ್ತ. ಕಳ್ಳದಿರಕ್ಕೆ ಮನೆಗೆ ಜಾಗ ಕೊಟ್ರ ಏನು ಮಾಡ್ತೀನಿ, ಏನು ಮಾಡ್ತಾನೆ, ಏನು ಫಜೀತಿ ಮಾಡ್ತಾನೆ. ನೀವು ನೀವು ನಿಮ್ಮ ಸ್ವಭಾವ ನನಗೆ ಗೊತ್ತು, ನೀವು ಯಾವ ಊರು ಅನ್ನೋದು ನಮ್ಗೆ, ನಿಮ್ಗೆ ಇಟ್ರೆ ಏನು ಹಾಕೋದು ಅನ್ನೋದು ನನಗೆ ಗೊತ್ತು. ಅಂತಾನೆ ಯೋಗಿ ಅದ ನೀವು ನನಗೆ ಗೊತ್ತದ. ಕಾಮಜಾನ ನೀವು ಯಾರ ಪೈಕಿ ಹೇಳಿ ದುರ್ಯೋಧನ ಪೈಕಿ ಇದ್ದೀವಿ. ಇನ್ನೂ ಬೇಕು, ಇನ್ನೂ ಬೇಕು ಬೇಕು ಸಾಕ, ನೀವು ಅವ್ರ ಪೈಕಿ ಇದ್ದಿಲ್ಲ. ಮೂಲ ಮೂಲ ಸಂಕಲ್ಪ. ನಿಮ್ಮಪ್ಪ ಧೃತರಾಷ್ಟ್ರನ, ನೀ ಕಾಮ ದುರ್ಯೋಧನ, ಸಂಕಲ್ಪ ಧೃತರಾಷ್ಟ್ರ. ಇಬ್ಬರು ಹೇಳ್ತಾನೆ ಏನ್ ಮಾಡ್ತು ವಂಶ, ಕಣ್ಣಲ್ಲಿ ಮುದುಕಿ ಇನ್ನೂ ಬೇಕೇ ಅಂತು, ಹಂಚಿಕೊಟ್ರು ಎಲ್ಲ ಬಿಡ್ತೇವೆ, ಅಟ್ಟರೆ ಕೂಡ ಅಂದ್ರು 500. ಹೆಂಗದ್ರಿ, ಹಣ್ಣು ತಿನ್ಬೇಕ್ರಿ, ಬೀಜನೂ ತಿಂತೀನಂದ್ರೆ, ಮಾವಿನಕಾಯಿ ಒಟ್ಟಿನೂ ನುಂಗ್ತೀನಂದ್ರೆ, ಅದು ತಿನ್ಬೇಕು, ಹಣ್ಣು ತಿನ್ಬೇಕು, ಬೇಡಾದ ಮೇಲೆ ತೊಟ್ಟಿನೂ ತಿನ್ನು. ಬೀಜ ತಿಂತೀನಂದ್ರೆ, ಬೀಜನೂ ತಿಂತೀನಂದ್ರೆ ಗತಿ ಏನಾಗ್ತದೆ. ಹಾಗ ಈ ಕಾಮ ಅದಕ್ಕೆ ಎಷ್ಟು ಕೊಟ್ಟರು ಸಾಲಂಗಿಲ್ಲ. ಅದಕ್ಕೆ ಹೇಳಿದ್ರೆ ಒಡವಾಗ್ನಿ ಅಂತಾರ. ಅರಣ್ಯಕ್ಕೆ ಉರಿಸಣ, ಒಲೆನ ಬೆಂಕಿ ಆರಿಸ್ಬೋದು, ಗುಡ್ಡಕ್ಕೆ ಬೆಂಕಿ ಅಂತದೆ ಹೆಂಗೆ ಆರಿಸ್ತಾರೆ, ಪೂರ ಸಾಪ ಮಾಡತಕ್ಕ ಬೇರಂಗನೆ ಹಾಗ ಅಂತಾರ ಅವರು. ಈ ಕಾಮ ಇದು ಇಷ್ಟು ದೊಡ್ಡದು, ಅಡವಿಗೆ ಹಚ್ಚಿದವರು ಇದ್ದೇನೆ. ಅದಕ್ಕಂದ್ರೆ ನಾ ಮೊದಲ ಯಾವ ಮನುಷ್ಯ ಏನಪ್ಪ ಅಂದ್ರೆ ಒಲಿ ಉರಿ ಹಚ್ಚಿ ಹೋಗ್ಕೊಂತ ಹೋದ್ರೆ ಮನೆಗೆ ಉರಿ ಹಚ್ತಾರೆ. ಹೆಂಗ ಒಲಿ ಉರಿ ಹಚ್ಚಿದ್ರೆ ನಡೀತದೆ, ಅದು ಒಲಿಗೆ ಹತ್ತು ಅಂದ್ರೆ ಮನೆಗೆ ಹತ್ತು ಅಂದ್ರೆ ಹೆಂಗೆ. ಅವಾಗ ಆ ಉರಿ ನಾವು ಬಡಿದು ವಾದ್ದು ಪೂಜೆ ಮಾಡೋ ಬೆಂಕಿಗೆ ಒಲಿತೇವೆ ಅನಿಸ್ತೇವೆ. ಹಂಗ ಸಂಕಲ್ಪ ಎಷ್ಟಿರ್ಬೇಕು ಅಷ್ಟಿರ್ಬೇಕು. ಒಲೆ ಒಂದು ವೇಳೆ ಮನೆಗೆ ಹತ್ತು ಅಂದರೆ ನಮ್ಮನ್ನು ಸಲವನ್ನು ಹಾಳು ಮಾಡ್ತಾರೆ. ಅದಕ್ಕೆ ಅಂತಾರೆ ಅವರು, ನೀ ಕಾಮ ನೀ ಹೆಂಗ ನಿಂದೆಲ್ಲ ಹಿಸ್ಟ್ರಿ ನಮ್ಗೆ ಗೊತ್ತು ಅಂತ. ಎಲ್ಲೆಲ್ಲಿ ಒಂದು ಕಳಿಸಿಟ್ಟು ಪೊಲೀಸ್ ಪೂರ ಹಿಸ್ಟ್ರಿ ತೆಗಿತಾರ ಅವರು ಪೊಲೀಸರು ಹಂಗೆ ಬಿಡಂಗಿಲ್ಲ. ಹಿಸ್ಟ್ರಿ ಪೂರ ಅವ್ನ ಹಿಸ್ಟ್ರಿ ಎಲ್ಲಿ ಹೆಂಗ ಹೆಂಗಾರ ತೆಗಿತಾರಂತ. ಹಂಗ ಈಗ ಅಂತಾರ ಅವರು, ನಿನ್ನ ಹಿಸ್ಟ್ರಿ ನನಗೆಲ್ಲ ಗೊತ್ತು ಅಂತ. ಕಾಮ ನೀ ಯಾರಿದ್ದಿ, ಯಾರೇನು ಹುಟ್ಟಿವಿ, ಮುಂದೆ ನಿನ್ನಲ್ಲಿ ಏನೇನಾಗ್ತದೆ, ಕೂಗೋದು ಹೋಗಿ ನಂಗೆಲ್ಲ ಗೊತ್ತು ಅಂತಾರೆ. ಹಿಸ್ಟ್ರಿ ನಿಂಗೆಲ್ಲ ಗೊತ್ತು. ಅದಕ್ಕಂತ ನೀವು ನೀ ಹೆಂಗೆ ಹುಡ್ತಿದ್ರೆ ಕಾಮ ಸಂಕಲ್ಪ ಕೆಲ ಜಾಯಸೆ, ನೀ ಸಂಕಲ್ಪ ಹುಡ್ತೀವಿ. ಅದಕ್ಕೆ ನಾ ಏನು ಮಾಡ್ತೀನಿ, ನಾ ಬೀಜ ಹಾಕಿದ್ರೆ ಬೆಳೆ ಬರ್ತದ್ರಿ, ಬೀಜನ ಹಾಕಿದ್ರೆ ಬೆಳೆ ಬರ್ತದೆ. ನಾ ಭೂಮಿಗೆ ಬೀಜ ಹಾಕಿದ್ರೆ ಬರ್ತೀವಿ, ಸಂಕಲ್ಪ ಮಾಡಿದ್ರೆ ಹುಡ್ತಿಯಲ್ಲ. ನಾ ಸಂಕಲ್ಪನೆ ಮಾಡಿ, ನಾ ಹಂಗೆ ಸಂಕಲ್ಪ ಇಷ್ಯಾಮಿ, ನಾ ಸಂಕಲ್ಪ ಮಾಡಂಗಿಲ್ಲ. ಅದಕ್ಕೆ ನಾ ಸಂಕಲ್ಪ ಮಾಡಂಗಿಲ್ಲ. ನೀ ಹುಡುಕಿ ಸಂಕಲ್ಪದಿಂದ ನೀ ಕಾಮ, ನಾ ಸಂಕಲ್ಪದ ಮಾಡಂಗಿಲ್ಲ. ನಚತಂ ಏನಪ್ಪ ಅಂತ ಕೇಳಿದ್ರೆ ನತ್ವಾಂ ಸಂಕಲ್ಪ ಇಷ್ಯಾಮಿ, ನಾ ಸಂಕಲ್ಪನೇ ಮಾಡಂಗಿಲ್ಲ. ಮಾಡಲಿ ಅಂದ್ರೆ ನೀನು ನನ್ನ ಹಂತಕ್ಕೆ ಹುಟ್ಟಂಗಿಲ್ಲ. ನಚನೇ ತ್ವಂ ಭವಿಷ್ಯಸಿ. ಏನಪ್ಪ ಅಂತ ಕೇಳಿದ್ರೆ ನೀವೇನಪ್ಪ ಅಂತ ಕೇಳಿದ್ರೆ ಯೋಗ ಸಿದ್ಧಿ ಮಾಡಿಕೊಂಡಿರ್ತಕ್ಕಂಥವ್ ಹೆಂಗದ ಹಿಂಗದ. ಅವನಲ್ಲಿ ಕಾಮ ಇವ್ಯಾಕೆ ಉತ್ಪನ್ನ ಆಗಿಲ್ಲ ಅಂತ ಕೇಳಿದ್ರೆ ಅವ ಸರ್ವ ಸಂಕಲ್ಪ ಸನ್ಯಾಸ, ಸಂಕಲ್ಪನೆ ಮಾಡಂಗಿಲ್ಲ. ಸಂಕಲ್ಪವೇ ಕಾಮದ ಜನನಿ, ಕಾಮ ಉತ್ಪನ್ನಿಗೆ ಅದು ಜನ್ಮ ಭೂಮಿ. ಯಾವಾದ್ರೂ ಸಂಕಲ್ಪ.
ಸಂಕಲ್ಪ ಏನು? ಲಾಭ ಹಾನಿ, ಸುಖ ದುಃಖ, ಸುಖ ಪ್ರವೃತ್ತಿ, ದುಃಖ ನಿವೃತ್ತಿ, ಕರ್ಮ ಚಾಲನೆ ಆಗ್ತವೆ. ಅದಕ್ಕಂತ ನಮ್ಮ ಸಂಕಲ್ಪ ಅದ. ಸಂಕಲ್ಪ ಮೂಲೋ ವೈ ಕಾಮ. ಸಂಕಲ್ಪದಿಂದನೇ ಕಾಮ ಉತ್ಪನ್ನಕ್ಕ. ಆ ಸಂಕಲ್ಪ ನಾವು ಮಾಡಂಗಿಲ್ಲ. ಊರಿಗೆ ಹೋದಾಗ ದಾರಿ ಹಾಕ್ಬೇಕು ಕೇಳ್ಬೇಕ್ರಿ. ಆ ಊರಿಗೆ ನಾವು ದಾರಿ ಹಾಕಬೇಕು. ನಾವು ಸಂಕಲ್ಪನೆ ಮಾಡಂಗಿಲ್ಲ. ಕಾಮ ಸುದ್ದಿ ನಮಗೆ. ಸಂಕಲ್ಪ ಮಾಡಿದರೆ ಕಾಮ ಬರ್ತದೆ. ಸಂಕಲ್ಪ ಏನು? ಎರಡು: ಕಲ್ಪನಾ ವಿಕಲ್ಪ, ಸುಖ ದುಃಖ, ಲಾಭ ಹಾನಿ, ಮಾನ ಅಪಮಾನ. ಇವು ಸಂಕಲ್ಪ. ಬಿಟ್ವೀನ್ ಟೂ ಅಂತ ಹೇಳೋದು, ಎರಡು. ಇದು ಸಂಕಲ್ಪ. ನಾ ಮಾಡಂಗಿಲ್ಲ. ಇದರಿಂದ ಸುಖ ಇದರಿಂದ ದುಃಖ ಅಂತ ಮಾಡಂಗಿಲ್ಲ. ಬಂದದ್ದೆಲ್ಲ ಬರಲಿ, ಗುರುವಿನ ದಯ ಇರಲಿ ಮುಗಿದದ್ದು. ಆ ಸಂಕಲ್ಪ ಮಾಡಂಗಿಲ್ಲ. ಅದಕ್ಕಂತಾರೆ ಅವರು ಭವಿಷ್ಯ ಇತ್ಯಾದಿ ಸ್ಮೃತಿ. ಸ್ಮೃತಿಯಲ್ಲಿ ಹಿಂಗೆ ಹೇಳ್ಯಾರ: ಕಾಮಜಾನಾನಿ ತೇ ಮೂಲ ಸಂಕಲ್ಪಾತಿ ತ್ಯಜಾಯಸಿ ನಾಮ ಸಂಕಲ್ಪ ಇಷ್ಯಾಮಿ ನಚಮೇ ತ್ವಂ ಭವಿಷ್ಯಸಿ. ನಾ ನೀ ಸಂಕಲ್ಪ ಮಾಡಿದ್ರೆ ಹುಟ್ಟಿ ಅಂತ ನನಗೆ ಬರ್ತದೆ. ನೀ ಹುಟ್ಟದಿ ಅಂದ್ರೆ ಸುಮ್ಮನೆ ಇರಂಗಿಲ್ಲ ಅಂದ್ರೂ ನನಗೆ ಬರ್ತದೆ. ಅದಕ್ಕೆ ನಾ ಸಂಕಲ್ಪನೆ ಮಾಡಂಗಿಲ್ಲ. ನಿನಗೆ ಆಮಂತ್ರಣನೇ ಕೊಡಂಗಿಲ್ಲ. ನೀನು ಮನೆಗೆ ಬರೋದು ಬೇಡ, ಉಂಡು ಚಲೋ ಮಾಡಿಲ್ಲ ಕೆಟ್ಟ ಮಾಡಿಲ್ಲ ಅನ್ನೋದು ಬೇಡ. ನಾವು ನಿಮಗೆ ಆಮಂತ್ರಣನೇ ಕೊಡಂಗಿಲ್ಲ. ಉಂಡು ಬಳಕೆ ನೀ ಚಲೋ ಮಾಡಿ ಕೆಟ್ಟ ಮಾಡಿ ನಾವು ಆಮಂತ್ರಣ ಕೊಡಂಗಿಲ್ಲ. ನೀನು ಚಲೋ ಮಾಡಿಸಿದ್ರೆ ಬರೇ ಬೇಡ, ನಾಚಿಕೆಡಿ ಅಂದ್ರೆ ಆಮಂತ್ರಣ ನಮ್ಮಲ್ಲಿ ಬರಬೇಡ. ಸಂಕಲ್ಪ ಕೊಡಂಗಿಲ್ಲ. ಇತ್ಯಾದಿ ಸ್ಮೃತಿ. ಸರ್ವಕಾಮ ಪರಿತ್ಯಾಗೇ ಚ ಸರ್ವ ಸಂಕಲ್ಪ ಸನ್ಯಾಸ ಸಿದ್ಧೋ. ಸನ್ಯಾಸ ಯಾವಾಗ ಆಗ್ತಾರಂದ್ರೆ ಸಮಸ್ತ ಕಾಮಗಳು ಬಿಟ್ಟಾಗ. ಸರ್ವ ಸಂಕಲ್ಪ ಸನ್ಯಾಸಿ. ಸನ್ಯಾಸಿ ಯಾವಾಗ ಆಗ್ತಾನೆ? ಸರ್ವ ಅಂದ್ರೆ ಏನು? ಕರ್ಮ, ಕರ್ಮ ಇವೇ ಎರಡು. ಅವ ಒಂದು ಬಿಡ್ತಾನ, ಒಂದು ಹಿಡಿತಾನೆ. ಯೋಗಿ ಫಲ ಬಿಡ್ತಾನೆ. ಇವ ಇಲ್ಲ, ಸರ್ವ. ನಮ್ಮ ಕರ್ಮನೂ ಬೇಡ, ನಾವು ಮಾಡುವುದು ಬೇಡ. ಮಾಡಿದರೆ ಚಲೋ ಅಂತಾರೆ, ಕೆಟ್ಟ ಅಂತಾರೆ. ಮಾಡಿದರೆ ಚಲೋ ಮಾಡಿ ಕೆಟ್ಟ. ನಾವು ಮಾಡುವುದೇ ಬೇಡ. ಚಲೋ ಅನಿಸೋದು ಬೇಡ, ಕಂಡೆ ಅದು ಬೇಡ. ಇವ ಸನ್ಯಾಸಿ. ಅದಕ್ಕೆ ಅಂತಾರೆ, ಏನು ಮಾಡಿ ಸನ್ಯಾಸಿ ಹಾಕುಂತವ್ರು ಅಂತಾರೆ. ಹೇಳ್ಕೊಂತವ್ ಸನ್ಯಾಸಿ. ಹೇಳ್ತಿಲ್ಲ, ಮಕ್ಕಳಿಲ್ಲ, ರೊಕ್ಕಿಲ್ಲ ಅಂತ ಹೇಳ್ಕೊಂತವ್ರು ಸನ್ಯಾಸಿ. ಬಿಳಿಯದವರು ಸನ್ಯಾಸಿ ಅಂತ ಬಿಡಿ ಅನ್ಕೊತ ಸನ್ಯಾಸಿ ಅಂದ್ರೆ ಏನೂ ಮಾಡಂಗಿಲ್ಲ ಅವ ಸನ್ಯಾಸಿ. ಅದಕ್ಕೆ ಅಂತಾರೆ ಅವರು, ಅವನಿಗೆ ಸನ್ಯಾಸ ಅಂತ. ಯಾಕೆ ಹಂಗಂತ? ಯಥಾ ಕಾಮ ಭವತಿ ತತ್ ಕ್ರತುರ್ ಭವತಿ. ಇದು ನಿರ್ಣಯ. ಇದು ಏನದ? ಯಾವಾಗ ಇಚ್ಛಾ ಮಾಡ್ತಿ ಅವಾಗ ಕೆಲಸ ಚಾಲು ಮಾಡ್ತೀವಿ. ಹೆಂಗದ ನೋಡಿ. ಹಸಿವೆ ಆಗ್ಯದ, ಇಚ್ಛಾ ಆಯ್ತು, ಅಡುಗೆ ಮನೆಗೆ ಹೋಗ್ತೀವಿ. ಎದ್ದದ ಉಣ್ತೆ, ಇಲ್ಲಾಂದ್ರೆ ಮಾಡಿ ಉಣ್ತೀವಿ, ಇಲ್ಲಾಂದ್ರೆ ಬೇಡಿ ಉಣ್ತೀವಿ. ಮೂರೇ ಎದ್ದೋದು ಉಣಬೇಕು, ಮಾಡಿ ಉಣ್ಬೇಕು, ಬೇಡಿ ಉಣ್ಬೇಕು. ಹಸುವಾದ್ಮೇಲೆ ಹೆಂಗೆ ಸುಮ್ಕೊಂಡಿರ್ತಾರೆ? ಮೂರದಲ್ಲಿ ಒಂದು ಮಾಡಬೇಕು. ಹಸುವೆ ಯಾವನಿಗೆ ಆಗಲಿಲ್ಲ ಅಂದ್ರೆ ಆ ಮನುಷ್ಯ ಏನು ಮಾಡೋದು ಜರುರತ್ತನೇ ಇಲ್ಲ. ಏನು ಮಾಡೋದು ಜರುರತ್ತೇ ಇಲ್ಲ. ಮಾಡುವುದು ಜರುರತ್ತಿಲ್ಲ, ಬೇಡುವುದು ಜರುರತ್ತಿಲ್ಲ. ಅದಕ್ಕೆ ಮಹಾನುಭಾವರು ಏನಂತಾರೆ ಅಂತ ಕೇಳಿದರೆ, ನಮ್ಮ ಸಮಸ್ತ ದುಃಖಗಳಿಗೆ ಬೇಡಿಕೆ ಆ ವಸ್ತುವನ್ನ ಇವನಿಗೂ ಖರಾಬ್ ಮಾಡ್ತದ. ವಸ್ತುವಿನ ಮೌಲ್ಯವನ್ನು ಇಳಿಸ್ತದ, ಏರಿಸ್ತದ. ಎಷ್ಟು ವಿಚಿತ್ರದ ಕೇಳ್ತದಲ್ಲ. ಇಚ್ಛೆ ಏನದ? ವಸ್ತುಗಳನ್ನ ಮೌಲ್ಯವನ್ನ ಏರಿಸ್ತದ, ಇಳಿಸ್ತದ. ಎಷ್ಟು ವಿಚಿತ್ರದ. ಮಾವಿನಕಾಯಿ ಬಿಟ್ಟು ಒಂದು 20 ಬಂದವ, ಬೇಡವ್ರು 10 ಮಂದಿ ಅದ. ಏಟ್ರಿ 10 ರೂಪಾಯಿ 50 ರೂಪಾಯಿ ಜನ ಕೊಟ್ಟಿದ್ದೇವ್ರಿ. ಈಗ 500 ನೋಡ್ರಿ. ಯಾಕೆ? ಬೇಡಿಕೆ ವಸ್ತುವಿನ ಮೌಲ್ಯವನ್ನು ಏರಿಸ್ತದ, ಇಳಿಸ್ತದ.
ಯಾರು ಬೇಡವರೇ ಬರ್ಲಿಲ್ಲ ಅಂದ್ರೆ ಹೊತ್ತು ಮೊದಲು ಕೊಂದಿಗೆ ಬುಟ್ಟಿ ಹಾರಿಸಿ ಹೋಗ್ತಾನೆ. ಯಾರು ಬೇಡಲಿ ಅಂದ್ರೆ ಏನ್ ಮಾಡ್ತಾನೆ? ಬೇಡದ್ರು ಅಂದ್ರೆ ಬೇಡಿಕೆ ಚಾಲು ಆಗ್ತದೆ. ಆ ವಸ್ತು ಕಿಮ್ಮತ್ ಯಾರು ಕೊಟ್ರ? ನೀನೇ ಕಿಮ್ಮತ್ ಕೊಟ್ಟಿದ. ಬೇಡಿ ಬೇಡಿ ಬೇಡಿ, ಶಬ್ದ ಬೇಕು, ಸ್ಪರ್ಶ ಬೇಕು, ರೂಪ ಬೇಕು, ರಸ ಬೇಕು, ಶಬ್ದ ಬೇಕು. ಅದಕ್ಕೆ ಯಾರು ಕೇಳತ್ತಿದ್ರು? ಶಾಸ್ತ್ರದ ಹೇಳಲ್ಲ ನಿಜಮೂಡ ಹೆಣ ಅದಾವ ಅಂತ ಸಿದ್ಧವ್ರ ಚರಿತ್ರದ. ಅವ್ರು ಹೆಣ ಅದಾವ. ಹೆಣ ಯಾರು ಬೇಡ್ತಾರೆ? ಸಿದ್ಧಾರೂಢ ಮಡಿವಾಳ ಪ್ರಸಂಗ ಬಂದ ಹೆಣ 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 ಯಾರು ಬೇಡ್ತಾರೆ? ಅದಕ್ಕೆ ಜೀವಂತ ಮಾಡಿದವ ನೀನೆ. ಅದು ಜೀವಂತ ಮಾಡಿದವ ನೀನೆ, ಬೆಲೆ ಕೊಟ್ಟವ ನೀನೆ. ಹೆಣಕ್ಕೆ ಮಾಡಿದ ಶೃಂಗಾರದಂತೆ ನಿಷ್ಫಲ. ಅದಕ್ಕಂತಾರ ಅವರು, ನಿನ್ನ ಕಾಮನೆಯೇ ಬೇಡಿಕೆಯೇ ಆ ವಸ್ತುಗಳನ್ನ ಏನ್ ಮಾಡಿದೆ? ಕಿಮ್ಮತ್ತು ಮಾಡ್ಯಾದ. ಅದಕ್ಕೇನಪ್ಪ ಅಂತಂದ್ರೆ, ಬಹಳ ಬೇಡಿಕೆ ಕೊಟ್ಟದ್ರು ಯಾವಾಗಲೂ ಕೂಡ ಆ ವಸ್ತುಗಳಿಗೆ ಕಿಮ್ಮತ್ತು ಯಾವಾಗ ಬರ್ತದೆ ಅಂತ ಕೇಳಿದ್ರೆ ಮನುಷ್ಯನ ಅಪೇಕ್ಷೆಯಿಂದ. ಸಂಸಾರಕ್ಕೆ ಏನಿಲ್ಲ, ಏನಿಲ್ಲ. ನೀವು ನಾವು ಸಣ್ಣವಿದ್ದಾಗ ಬಂಗಾರ ಹೆಂಗಿತ್ತು? ತೊಲಿಗೆ ಎಷ್ಟಿತ್ತು? 90 ರೂಪಾಯಿ ತೊಲಿ ಕೇಳಿದೆವು. ಈ 80 ರೂಪಾಯಿ ಎಲ್ಲಿ? ಅದೇ 80,000 ಹೇಳ್ತೀನಿ. ಅವು 90 ಇತ್ತು, ಈಗ 80,000. ಯಾಕೆ? ಎಲ್ಲರೂ ಹಾಕೋಬೇಕು. ಎಲ್ಲರೂ ಬೇಡವ್ರು ಬಹಳ ಅದು ಏರ್ ಕುಂತ ಪರದೇಶದಾಗ ಯಾರು ಹಾಕೊಳ್ಳಂಗಿಲ್ಲ. ಬಂಗಾರ ಯಾರು ಹಾಕೊಳ್ಳಂಗಿಲ್ಲ. ಪ್ಲಾಟಿನಮ್ ಹಾಕೋತಾರೆ. ಅದು ಪ್ಲಾಟಿನಮ್ ಹಾಕೋತಾರೆ. ಯಾರು ಕೇಳ್ತಾರೆ? ಇದೇ ಭಾರತದ ಮಂದಿನೇ ಬಂಗಾರ 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 ಇದ್ರೆ ಶೃಂಗಾರ ಅಂತ. ಅದು ಬೇಡಿಕೆ ಮೇಲೆ ಆ ವಸ್ತುಗಳು. ಇವೆಲ್ಲ ಬೇಡಿಕೆ ಶಬ್ದ ಬಂದರೆ ನೀ ಮಾಡಿದಿ, ನೀವು ಮಾಡಿಕೊಡ್ತೀವಿ, ನೀನೇ ಏರಿಸಿಕೊಡ್ತೀರ. ಅದಕ್ಕಂತ ಸಂಕಲ್ಪದಿಂದ ಹುಟ್ಟಿದೆ. ಸರ್ವ ಕಾಮ ಪರಿತ್ಯಾಗೇಚ ಸರ್ವಕರ್ಮ ಸನ್ಯಾಸಿ ಸಿದ್ದು. ಯಾವಾಗ ಸಮಸ್ತ ಕಾಮಗಳನ್ನು ತ್ಯಾಗ ಮಾಡ್ತಾನೆ ಅವಾಗ ಏನಾಗ್ತಾನಂದ್ರೆ ಸರ್ವಕರ್ಮ ಸನ್ಯಾಸಿ. ಸಮಸ್ತ ಕಾಮ ಅಂದ್ರೆ ಏನು? ಎಲ್ಲ ಕಾಮ, ಪ್ರಪಂಚದ ಸಮಸ್ತ ವಿಷಯದ ಬಗ್ಗೆ ನಡೆದ ಇಂದ್ರಿಯಾರ್ಥೇಶು ಬರುವ ಸಮಸ್ತ ವಿಷಯಗಳ ಕಾಮನೆಗಳನ್ನು, ಇಚ್ಛೆಯನ್ನು, ಅದರಿಂದ ನಂಗೆ ಸುಖ ಆಗುತ್ತೆ ಅನ್ನತಕ್ಕಂಥ ಕಲ್ಪನೆಯನ್ನು. ಇದು ಸತ್ಯ ಅಲ್ರಿ, ಕಲ್ಪನಾದ. ಅದಕ್ಕೆ ಕಲ್ಪನಾದ, ಸತ್ಯ ಅಲ್ಲ, ಕಲ್ಪನಾದ. ನೀ ಮಾಡಿದಿ. ಈ ಕಲ್ಪನೆಯನ್ನು ಯಾವಾಗ ತ್ಯಾಗ ಮಾಡ್ತಿ ಅವಾಗ ನೀನು ಯೋಗಿ ಆಗ್ತಿ. ನೀವು ಒಂದ್ ವೇಳೆ ಕಾಮ ಮಾಡಿದ್ರೆ ಏನಾಗ್ತದೆ ಅಂತ ಕೇಳಿ, ಸ ಯಥಾ ಕಾಮೋ ಭವತಿ. ಸಂಕಲ್ಪ ಮಾಡಲಿ, ಇಚ್ಛೆ ಮಾಡಲಿ, ಸಂಕಲ್ಪ ಮಾಡಿ ಅಲ್ಲೇ ಇದ್ರ ಒಳಗಿರಲಿ. ಕಾಮ ಪ್ರಕಟದ ಅವಸ್ಥೆ ಅದು. ಕಾಮ ಸಂಕಲ್ಪ ಬೀಜ ಇದ್ದಂತೆ. ಕಾಮ ಸತ್ವ ರಜತಮ 3 ಇರ್ತದೆ. ಅದಕ್ಕೆ ನೀನು ಒಂದು ವೇಳೆ ಕಾಮ ಮಾಡದೆ ಕರ್ತುರ್ಭವತಿ, ಕರ್ತ ಆಗತಿ. ನಿನಗ ಕಾಮ ಸುಮ್ಮನೆ ಕುಂಡ್ರು ಕೂಡಂಗಿಲ್ಲ. ಕುದಿ ಎಣ್ಣೆಗ ಭಜಿ ಬಿದ್ದರೆ ಹೆಂಗೆ ಸುಮ್ಮನೆ ಇರಂಗಿಲ್ಲ. ಅದು ಕುಣಿದಾಡ್ತದೆ, ಎಣ್ಣೆ ಕಾಯ್ದದೆ. ಹಾಗೆ ಕಾಮ ಚೋರ ಆಯ್ತು ಅಂದ್ರೆ ಇವ ಕುಣಿತಾನೆ. ಕರ್ತುರ್ಭವತಿ, ಕರ್ತ ಅಂತ ಕರ್ತುರ್ಭವತಿ. ಆಮೇಲೆ ಕರ್ತು ಆಗಲಿ ಅಂದ್ರೆ ಕರ್ಮ ಚಾಲು ಮಾಡ್ತೆ. ಕರ್ಮ ಸುಮ್ಕೊಡುತ್ತ ಅದು ಕರ್ತು ಆಗಬೇಡ, ಕರ್ತ ಆಗಬೇಡ. ಕರ್ತ ಆಗಿ ಕರ್ಮ ಮಾಡಿ ಕರ್ಮ ಮಾಡಿದಿ ಶುರುವಾಯ್ತು ಸಂಸಾರ. ಪುಣ್ಯ ಪಾಪ ಬರ್ತದೆ.
ಬಹಳ ಹಾನಿ ಆಗ್ತದ. ಸುಖ ದುಃಖ ಚಾಲು ಆಗ್ತದೆ. ನಾ ಸುಖಿ ಅಹಂ ದುಃಖಿ ಶುರು ಆಗ್ತದೆ. ಅದಕ್ಕೆ ಕರ್ತರು ಭವಂತಿ ಬೇಡ. ಅದ ಕರ್ತು ಆದಾಗ ಕರ್ಮ ಮಾಡ್ತಾನೆ. ಬೃಹತ್ ಹೇಳ್ತಾನೆ ಸಂಕಲ್ಪ ಕಾಮ ಕರ್ತ ಕಾರ್ಯ ಇವು ನಾಲ್ಕು. ಸಂಕಲ್ಪ ಮಾಡಿದೆ ಏನಾಗ್ತಿ ಕರ್ತ, ಕರ್ತ ಆಗಿದೆ ಕಾರ್ಯ ಮಾಡಿ, ಕಾರ್ಯ ಮಾಡ್ತೀವಿ ಫಲ ಮಾಡ್ತೀವಿ. ಅದಕ್ಕೆ ನಾ ಸಂಕಲ್ಪನೆ ಮಾಡಿ ಗುತ್ತೇ ಇಲ್ಲ ಬೀಜ ಅಂದ್ರೆ ಅದು ಮೊಳಕೆಯಲ್ಲಿ ಗಿಡ ಎಲ್ಲಿ ಫಲ ಎಲ್ಲಿ. ಅದಕ್ಕೆ ನಾಹಂ ಸಂಕಲ್ಪ ವಿಷಯ, ನಾ ಸಂಕಲ್ಪ ಮಾಡಿ ಇಲ್ಲ ನೀ ಕಾಮ, ಕಾಮ ಇಲ್ಲ ಅಂದ್ರೆ ಕರ್ತ ಇಲ್ಲ ಕಾರ್ಯ, ಕಾರ್ಯ ಇಲ್ಲ ಅಂತಂದ್ರಕ್ಕೂ ನೆನಪಾತಿಲ್ಲ ಹುಟ್ಟಿಲ್ಲ. ಅದಕ್ಕಂತಾರೆ ಅವರು ಸ ಯಥಾ ಕಾಮೋ ಭವತಿ ತತ್ ಕರ್ತುರ್ಭವತಿ ತತ್ ಕರ್ತುರ್ಭವತಿ ತತ್ ಕರ್ಮ ಕುರುತೆ ಇತ್ಯಾದಿ ಶ್ರುತಿಭ್ಯ. ಯಪ್ಪ ಅಂದ್ರೆ ಬೃಹತ್ ಉಪನಿಷತ್ತಿನಿಂದ ಏನ್ ಹೇಳ್ತಾರೆ, ಯದ್ಯತ್ ಹಿ ಕುರುತೆ ತತ್ತತ್ ಕಾಮಸ್ಯ ಚೇಷ್ಟಿತಂ. ಅದಕ್ಕೆ ಮನುಷ್ಯ ಏನೇನು ಮಾಡ್ತಾನೆ ಇದರ ಆಟ ನೋಡಿದರೆ ಮಂಗ್ಯಾನ ಅನ್ಸೋದು. ಆ ಮಂಗ್ಯಾಗ ಕುಣಿಬೇಕಂತ ಇಚ್ಛಾ ಅದೇ ಒಳಪಟ್ಟ ಬಾಬುವಾಯ ಬೆಳೆ ಸೋ ಮಾಡಬೇಕು. ಹೊಡಿದಾಗ ಹಿಡಿತಾರೆ, ಹೊಡಿದಾಗ ಅವಳು ಅಳ್ತದೆ ನೋಡ್ರಿ. ಅದಕ್ಕೆ ಇಚ್ಛಾ ಅದ ಮಾಡಬೇಕು. ಹಕ್ಕದ ಸಿಕ್ಕದ್ರಿ ನಾವು ಹೇಳೋದನ್ನ ಮಾಡೋದಕ್ಕ ಹೇಳೋದು ಹಂಗೆ ಮನಸ್ಸನ್ನು ಭಂಗಿ ಆಗಿದೆ. ಇದು ಹೇಳೋದನ್ನ ಮಾಡೋದಕ್ಕೆ ಕಣ್ಣ ನೋಡೋದು ನೋಡ್ತದೆ, ಕಿವಿ ಕೇಳೋದ ಕೇಳ್ತದೆ, ಕೈ ಅದಕ್ಕೆ ಅವ್ರಂತಾರಪ್ಪ ಅಂತ ಕೇಳಿದ್ರೆ ಹೆಂಗ ಈ ಕಾಮದ ಕೈಯಾಗ ಸಿಕ್ಕದು ನೀವು ಆಡ್ಸೋ ಮುಂದೆ ಆಡ್ಸೋ ಕಾಮ ಹುಡುಕಿ ಎಲ್ಲಾರು ಹೇಳೋದನ್ನ ಮಾಡ. ಯಾಕೆ ಬಂದೆ ಬರಂಗಾಯ್ತು, ಅಲ್ಲೋ ಜಡ್ ಡಾಕ್ಟರ್ ಹೇಳೋದು ತಿನ್ಬಾರ್ದು, ಯಾಕೆ ಚೆನ್ನಾಗಾಯ್ತು, ಹಿಂಗೆ ಮಾತಾಡ್ತೇವೆ ಬುದ್ಧಿ ಮಾತಾಡಂಗಾಯ್ತು, ಏನಾಯ್ತು ಅದು ಹಂಗಾಯ್ತು. ಹಿಂಗೆ ಚೆಲ್ಲ ಹಿಂಗೆ ಒದರಾಡ್ತು, ಹಿಂಗೆ ಜೋತಗಳು ತಿರುಗಾಡ್ತು. ಕುಡ್ದಾನ ಅವ ಕುಡ್ದಾನ, ಹಿಂಗ್ಯಾಕಂತ ಕೇಳವನೇ ಹುಚ್ಚ. ಕುಡ್ದಾನ ಒದರಾಡ ನೋಡ್ತಿರ್ಲಿ ತೋರಿಸಲಿ ಕುಡ್ದಾನ ಮನುಷ್ಯ ಅಲ್ಲಿ ಹೋಗೋಣ. ಯಾಕೆ ಅವ್ನು ಏನು ಮಾತಾಡ್ತಾನೋ ಏನು ಮಾಡ್ತಾನೋ ಹೋಗ್ಬೇಡ. ಹಂಗೆ ಇದು ಕಾಮದಿಂದ ಆಗ್ಯಾನೇನು ಬೇಕಾದ್ರೆ ಮಾಡ್ತಾನೆ. ಕ್ರೋಧ ಅಲ್ವ ಎಲ್ಲ ಬರ್ತಾವೆ, ಎಲ್ಲ ಬರ್ತಾವೆ. ಯಾಕೆ ಕುಡ್ದಾನ ನೋಡ್ರಿ, ಕುಡ್ದಾನ ಏನ್ ಮಾಡ್ತಾನೆ ಹೇಳಂದ್ರೆ ಏನ್ ಹೇಳ್ಬೇಕು, ಏನು ಮಾತಾಡ್ತಾನೆ ಹೇಳಂದ್ರೆ, ಏನು ಮಾಡ್ತಾನೆ ಹೇಳಂದ್ರೆ, ಏನು ಆಡ್ತಾನೆ ಹೇಳ, ಏನ್ ಮಾಡ್ತಾನೋ ಏನ್ ನೋಡ್ತಾನೆ ಯಾರಿಗೆ ಗೊತ್ತಾಗ, ಅವನಿಗೆ ಗೊತ್ತಿಲ್ಲ. ನಮಗೆ ಕುಡ್ದವನಿಗೆ ಗೊತ್ತಿಲ್ಲ ಏನ್ ಮಾಡ್ತೀನಿ ಅನ್ನೋದು, ಮತ್ತೆ ಮಂದಿಗೆ ಹೆಂಗ್ ಗೊತ್ತಾಗ್ತದೆ. ಕಾಮ ಅಂದ್ರೆ ದೊಡ್ಡ ಶರಿ ಕುಡ್ದಾನ ಏನ್ ಮಾಡ್ತಾನೋ ಏನು ಕ್ರೋಧ ಮಾಡ್ತಾನೋ ಏನ್ ಮಾಡಿ ಸಾಧ್ಯ. ಅದಕ್ಕೆ ಏನಪ್ಪ ಮಹಾತ್ಮರಂತಾರ ಅಂತ ಕೇಳಿದ್ರೆ, ನೋಡಪ್ಪ ಈ ಕಾಮ ಮನುಷ್ಯ ಏನ್ ಮಾಡ್ತಾರೆ, ಯಥಾ ಕಾಮು ತತ್ ಭವತಿ ತತ್ಕೃತು ಶ್ರುತಿ ಯದ್ಯದ್ಧಿ ಕುರುತೆ ಜಂತು ತತ್ತತ್ ಕಾಮಸ್ಯ ಚೇಷ್ಟಿ. ಜಗತ್ತಿನೊಳಗೆ ಯಾರು ಏನೇನು ಮಾಡುತ್ತಾರೆ ಅವನ ಕ್ರಿಯೆಗೆ ಅವನ ಇಚ್ಛೆಯೇ ಕಾರಣ, ಕಾಮವೇ ಕಾರಣ, ಆ ಇಚ್ಛೆಗೆ ಸಂಕಲ್ಪವೇ ಕಾರಣ. ಆದ್ದರಿಂದ ಅರ್ಜುನ ಏನ್ ಮಾಡು, ಯದ್ಯದ್ಧಿ ಕುರುತೆ ಜಂತು ಏನೇನು ಮನುಷ್ಯ ಮಾಡುತ್ತಾನೆ ತತ್ತತ್ ಕಾಮಸ್ಯ ಚೇಷ್ಟಿ, ಅದೆಲ್ಲ ಕಾಮದಿಂದನೇ ಮಾಡ್ತಾರೆ. ಜಗತ್ತಿನಾಗ ಏನೇನು ಖರೀದಿ ಮಾಡ್ತೀರಿ ಅದೆಲ್ಲ ದುಡ್ಡಿನಿಂದನೇ ಹೆಂಗೆ ಮಾಡ್ತೀವಿ. ಅದೆಲ್ಲ ಚಲೋ ಮಾಡ್ರಿ, ಚಾಕು ಹಣ್ಣು ಮಾಡ್ರಿ, ವಿಷ ಮಾಡ್ರಿ, ಏನು ಖರೀದಿ ಮಾಡೋದು ಅದು ದುಡ್ಡಿನ ಚೇಷ್ಟೆನೇ, ಮತ್ತೇನಿಲ್ಲ ಖರೀದಿ. ಹಾಗ
ಎಷ್ಟೆಷ್ಟು ಕೆಲಸ ಜೀವ ಮಾಡ್ತಾನೆ ಅವೆಲ್ಲ ಆ ಕಾಮವೇ ಅದಕ್ಕೆ. ಹ್ಯಾಂಗ ದುಡ್ಡಿನಿಂದ ಎಲ್ಲಾನು ಬಳಸಕ್ ಬರ್ತಾರಿಲ್ಲ, ಅದಕ್ಕೆ ದುಡ್ಡಿನ ಮೇಲೆ ಪ್ರೀತಿ ಮಾಡ್ತೀವಿ. ಆ ಕಾಮದಿಂದ ಎಲ್ಲಾನು ಕೆಲಸ ಆಗ್ತದೆ. ಅದಕ್ಕಂತ ಪುಣ್ಯ ಆಗ್ತದೆ, ಪಾಪ ಆಗ್ತದೆ, ಸ್ವರ್ಗ ಆಗ್ತದೆ, ನರಕ ಆಗ್ತದೆ, ಲಾಭ ಆಗ್ತದೆ, ಹಾನಿ ಆಗ್ತದೆ. ಅದಕ್ಕೆ ತತ್ತತ್ ಕಾಮಶ್ಚ ಚೇಷ್ಟಿತಂ ಇತ್ಯಾದಿ ಸ್ಮೃತಿ ಭ್ರಚ್ಚ. ಇವೆಲ್ಲ ಶಾಸ್ತ್ರ ಪ್ರಮಾಣವು. ಅಷ್ಟೇ ಅಲ್ಲ, ನ್ಯಾಯಾಚ ನಮ್ಮ ಅನುಭವ. ಇದು ನ್ಯಾಯ ನೋಡ್ತಿರ್ಲಿ, ದುಡ್ಡು ಕೊಟ್ರೆ ಎಲ್ಲ ಹಂಗೆ ಇಚ್ಛಾ ಕಾಮ ಮಾಡೋದು ಕೆಲಸ ಪುಣ್ಯ ಪಾಪ ಎಲ್ಲ. ನ್ಯಾಯ ನಹಿ ಸರ್ವ ಸಂಕಲ್ಪ ಸನ್ಯಾಸಿ ಕಶ್ಚಿತ್ ಸ್ಪಂದಿತಮಪಿ ಶಕ್ತ. ಹಾಗಾದ್ರೆ ಸಂಕಲ್ಪ ಮಾಡಲಾರ್ದೆ, ವಿಚಾರ ಮಾಡಲಾರ್ದೆ ಏನೋ ಮಾಡಕ್ಕೆ ಬರಂಗಿಲ್ಲ ಅದು. ಏನೋ ಮಾಡಲಾರ್ದೆ ಪುಣ್ಯನೂ ಪಾಪನೂ ಆಗಂಗಿಲ್ಲ. ಹೌದು, ಅದಕ್ಕೆ ಅಂತೇವೆ ಅವನು ಮಾಡಂಗಿಲ್ಲ, ಏನು ಮಾಡಂಗಿರುತ್ತೆ. ಸರ್ವ ಸಂಕಲ್ಪ ಸನ್ಯಾಸಿಗೆ ಏನು ಮಾಡಂಗಿಲ್ಲ ಅಂತಾರವರು. ನಹಿ ಸರ್ವ ಸಂಕಲ್ಪ ಸನ್ಯಾಸಿ ಕಶ್ಚಿತ್ ಸ್ಪಂದಿತಮಪಿ ಶಕ್ತ. ಈ ನಹಿ ಇರ್ತೋದು, ನಹಿ ಸ್ಪಂದಿತಮಪಿ ಕಶ್ಚಿತ್ ಶಕ್ತ. ಸಂಕಲ್ಪ ಮಾಡಲಾರ್ದನೆ ಯಾವ ಮನುಷ್ಯನು ಅಳಿಗಾಡಕ್ಕೂ ಬರಂಗಿಲ್ಲ, ಮಾಡಿದರದು. ಕುಂಡ್ರಾಕು ಬರಂಗಿಲ್ಲ, ಕುಂಡ್ರಬೇಕಂತ ಸಂಕಲ್ಪ ಮಾಡಿ ಕುಂಡಿರ್ತೀರಿ. ನಿದ್ದೆ ಬರೋದು ಸಂಕಲ್ಪ ಮಾಡಂಗಿಲ್ಲ, ಬರ್ತದ ಬೆಂಕಿ. ರೋಜಿನ ನಿದ್ದೆ ಮಾಡಿ ಸಂಕಲ್ಪ ಮಾಡ್ರಿ, ಮಾಡಬಾರ್ದಂತ ಕುಂಡ್ತ ಬರ್ತದ ಬೆಂಕಿ. ಅಕ್ರಿಯೆ ಅದು, ಅಕ್ರಿಯೆ ಸಂಕಲ್ಪದಿಂದ ನಡೀತದೆ, ಕ್ರಿಯೆ ನಡೆಯಂಗಿಲ್ಲ. ಎಷ್ಟು ಮಜಾ ಇದೆ ನೋಡಿ. ನಿದ್ದೆ ನಾವು ಸಂಕಲ್ಪ ಮಾಡ್ತೇವೆ, ಒಂದು ಚಲೋ ಇರಬೇಕು, ಪೂರಾ ಒಂದು ತಾಸು ಕೇಳಬೇಕು ಅಂತೇಳಿ, ಒಂದು ತಾಸು ಸಾವಿರ ಜಪ ಮಾಡ್ಬೇಕಂತೇಳಿ. ಯಾವಾಗ ಬರ್ತದು, ಹ್ಯಾಂಗ ಬರ್ತದು? ಅಕ್ರಿಯೆಗೆ ಪ್ರಯತ್ನ ಮಾಡೋ ಜರುರತ್ತಿಲ್ಲ. ನಾವು ಕ್ರಿಯಾಕ್ಕೆ ಪ್ರಯತ್ನ ಮಾಡ್ಬೇಕಾಗ್ತದೆ. ಹೀಗಿಲ್ಲ ಹೆಂಗ್ ಮಾಡ್ತಾನ? ಅದಕ್ಕಂತಾರ ಅವರು ಕಶ್ಚಿತ್ ಸ್ಪಂದಿತ ಮತ್ತು ಶಕ್ತ. ಅಳಿಗಾಡಕ್ಕನು ಸ್ಪಂದನ ಅಂದ್ರೆ ಅಳಿಗಾಡಕ್ಕನು, ಚೇಷ್ಟೆ ಮಾಡಿಕನು ಸಾಧ್ಯ ಇಲ್ಲ. ಕಾಮಿದ್ದೆ ನೀವು ಹಿಂಗೆ ಹೇಳಕತ್ತೀರಿ, ಸರ್ವ ಸಂಕಲ್ಪ ಸನ್ಯಾಸಿ ಅಂತ ಹೇಳಕತ್ತೀರಿ, ಹೆಂಗ ಅಂತ ಕೇಳಿದ್ರು. ಅದಕ್ಕೆ ಅನ್ನಕತ್ತೆಪ್ಪ, ಅವನಿಗೆ ಎಲ್ಲ ಬಿಟ್ಟವನಿಗೆ ಯಾವ ಹುಡುಗಿ ಅನ್ನಕತ್ತೆ. ಅವನು ಕೊಂಡಿರ್ಬೇಕಾದ್ರೂ ಸಂಕಲ್ಪ, ಕೇಳ್ಬೇಕಾದ್ರೂ ಸಂಕಲ್ಪ, ಜ್ಞಾನ ಆಗ್ಬೇಕಾದ್ರೂ ಸಂಕಲ್ಪ. ಮುಗಿದವರೆಲ್ಲ ಈಗ ಸನ್ಯಾಸಿ ಆಗತ್ತಾನ. ಅವೆಲ್ಲ ಮಾಡಿ ವಿಷಯ ಏನು ಮಾಡಿದ್ರು ಸನ್ಯಾಸಿ ಇದ್ರು. ಅದಕ್ಕೆ ಹೇಳ್ತಾರ ಅವರು, ಈಗ ಫಲ ಪಡಿಬೇಕನ್ನ ಆಶೆನೂ ಇಲ್ಲ ಅವನಿಗೆ, ಮುಗಿದೋಗ್ಯದ ಅವನಿಗೆ. ಏನ್ ಮಾಡ್ತಾನೆ? ಊರಿಗೆ ಮುಟ್ಟ ತನಕ ದಾರಿ ಕೇಳೋದು, ನಡಿಬೇಕು, ಇವೆಲ್ಲ ಮುಟ್ಟದೊಳಗೆ ಏನ್ ಮಾಡ್ತಾನೆ? ನಡೀಲೇ ಇಲ್ಲ, ಯಾರಿಗೆ ಕೇಳೋದೇ ಇಲ್ಲ ಅಂತ. ಅದಕ್ಕೆ ಸರ್ವ ಸಂಕಲ್ಪ ಸನ್ಯಾಸಿ. ಈಗ ಮಾಡ್ಬೇಕು ಅನ್ನೋದಿಲ್ಲ, ಹೋಗ್ಬೇಕು ಅನ್ನೋದಿಲ್ಲ, ಕೇಳ್ಬೇಕು ಅನ್ನೋದಿಲ್ಲ. ಆ ಯಾವ ಕಾರ್ಯಕ್ಕೂ ಮೂಲವಾದ ಇಚ್ಛೆ ಅವನಲ್ಲಿ ಇಲ್ಲ. ಸರ್ವ ಸಂಕಲ್ಪ ಸನ್ಯಾಸಿ ಇಚ್ಛೆ ಅವನಿಗಿಲ್ಲ. ಅದಕ್ಕೆ ಅವನು ಕುಂತಾನ ಅನ್ನಕತೆ, ಆರೂಢಾಗಿ ಅನ್ನಕತೆ ಅವನಿಗೆ ಅಂತಾರು. ಅದಕ್ಕೆ ಶಕ್ತಮಪಿ ತಸ್ಮಾತ್ ಸರ್ವಕಲ್ಪ ನೈ ಸರ್ವ ಸಂಕಲ್ಪ ಇತಿ ವಚನ. ಸರ್ವ ಸಂಕಲ್ಪ ಅನ್ನೋ ಶಬ್ದದಿಂದ ಏನ್ ಹೇಳಿದ್ರು? ಸರ್ವಾನ್ ಕಾಮಾನ್ ಕರ್ಮಾಣಿ ಚ. ಸರ್ವ ಕಾಮ ಕರ್ಮ ಇವೆಲ್ಲನೂ ಕೂಡ ತ್ಯಾಜಯತಿ ಭಗವಾನ್. ಭಗವಾನ್ ಶ್ರೀಕೃಷ್ಣ ತ್ಯಾಗ ಮಾಡಲಿಕ್ಕೆ ಹೇಳಿದ್ದಾನೆ. ಏನಪ್ಪಾ ಅಂದ್ರೆ ತ್ಯಾಗ ಮಾಡಬೇಕು, ಬಿಟ್ಟು ಬಿಡಬೇಕೆ ಅಂತ ಭಗವಂತ ತನ್ನ ಅಭಿಪ್ರಾಯವನ್ನು ನೋಟ್ ಬರದಾನ, ಸೈನ್ ಮಾಡ್ಯಾನ. ಏನಂತ? ಯಾರು ಕರ್ಮಗಳನ್ನು, ಕರ್ಮದ ಫಲವನ್ನು, ಅವುಗಳ ಬೇಕು ಬೇಡ, ಫಲ ಬೇಕು ಬೇಡ, ಕರ್ಮ ಬೇಕು, ಇವೆಲ್ಲವನ್ನು ಕೂಡ ಯಾವ ತ್ಯಾಗ ಮಾಡ್ಯಾನ ಅವನೇನು ಸರ್ವ ಸಂಕಲ್ಪ ಸನ್ಯಾಸಿ ಅಂತ ಕರಿತೀವಿ. ಅರ್ಜುನ, ನೀ ಅಯೋಗ್ಯ, ಏನಾದ್ರು ಅಯೋಗ್ಯ.
ಕರ್ಮವಲ್ಲ ಫಲ ಬೇಕು, ಫಲ ಬೇಡ ಕರ್ಮ ಬೇಕು, ಎರಡು ಬೇಡ, ಎರಡು ಬೇಡ, ಫಲನೂ ಬೇಡ ಕರ್ಮ ಬೇಡ ಅಂತ ಸನ್ಯಾಸಿ ಆಗಲಿಕ್ಕೆ ನೀವು ಪ್ರಯತ್ನ ಮಾಡು. ಸನ್ಯಾಸಿಯಾಗಿ ಕರ್ಮ ಮಾಡಿ, ಯುದ್ಧ ಮಾಡಿ, ನಿನಗೆ ಅದು ಸ್ಪರ್ಶ. ಒಬ್ಬರಿಗೆ ಕೊಲ್ಲುವುದಲ್ಲ ಅಲ್ಲಿ 1000 ಮಂದಿ ಕೊಲ್ಲುವುದು, ಮನುಷ್ಯರು ಕೊಲ್ಲುವುದು ಅಲ್ಲಿ, ಪ್ರಾಣಿ ಕೊಲ್ಲುವುದು, ಕುದುರೆ, ಆನೆ, ಒಂಟಿ, ಏನು ಸಣ್ಣ ಪಾಪ ರೀ, ಸಣ್ಣ ಪಾಪ. ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ ಆ ಮನುಷ್ಯನ ಇಚ್ಛೆ ಇದ್ದಲ್ಲಿ ಇತ್ತು. ಮಂದಿ ಕುತ್ತಿಗೆ ಕಡಿತೇವಿ, ಅವ ಕಡಿಯಂಗಿಲ್ಲ, ಹತಾರು ಕಡಿತದ, ಖಡ್ಗ ಕಡಿತದ, ಪಾಪ ಯಾರಿಗೆ ಬರ್ತದ? ಏನೂ ಇಲ್ಲ. ಯಾಕೆ ಸಂಕಲ್ಪದ ನಾ ಕಡಿದೀನಿ, ಇದು ಹೋಯ್ತು ಅಂದ್ರೆ ಇಲ್ಲ. ಮಿಷನ್ದಾಗ ದಿನ 100 ದನ ಕಡಿತಾರೆ, ಮಿಷನ್ ಕಟ 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 ಕಡಿತಾರೆ, ಎಟ ಪಾಪ ಬರ್ತದ ಅದಕ್ಕೆ? ಒಂದ ಅದಕ್ಕೆ ಇಚ್ಛಾನೂ ಇಲ್ಲ, ಅದು ಮಾಡಿ ಅಭಿಮಾನ ಇಲ್ಲ, ಎರಡೂ ಇಲ್ಲ. ಇಚ್ಛಾನೂ ಇಲ್ಲ, ಅಭಿಮಾನ ಪಾಪ ಬರಂಗಿಲ್ಲ. ಹಂಗೆ ಮಿಷನ್ ಅರ್ಜುನ ಆಗಬೇಡ, ಮಿಷನ್ ಆದ ಅಂದ್ರೆ ಅದಕ್ಕೆ ನೀನು ದಕ್ಷ ಇರುತ್ತಮ್ಮ. ಇಲ್ಲಿ ಹೆಂಗ ಅದ ಅಂತ ಕೇಳಿದ್ರೆ ನೀನು ಕರ್ಮವನ್ನು ಬಿಡಬೇಕು, ಫಲ ಬಿಡಬೇಕು. ಸನ್ಯಾಸಿ ಅದ ಫಲ ಬಿಡಬೇಕು, ಕರ್ಮವನ್ನು ಮಾಡಬೇಕು, ಅದು ಯೋಗಿ ಅದನ್ನು. ಅದಕ್ಕೆ ಸನ್ಯಾಸಿಗಿಂತಲೂ ಬದುಕಿ ಇರುವವರೆಗೆ ಯೋಗಿ ಆಗಲಿಕ್ಕೆ ಪ್ರಯತ್ನ. ಸನ್ಯಾಸ ಮಾಡೋ ಹೇಳಿ ಅದ, ಗಂಡು ಮಕ್ಕಳು ಜಾಬ್ ಮಾಡೋದಕ್ಕೆ ಓಡ್ ಹೋಗ್ತಾರೆ ಸನ್ಯಾಸಿ. ಆಗಂಗಿಲ್ಲ ಅಂತ ಹೋಗುದಲ್ಲ. ಮತ್ತೆ ಆಗಂಗಿದ್ರೆ ಅವರೆಲ್ಲ ಜನಕ ಇತ್ಯಾದಿ ಉದಾಹರಣೆ ಹೇಳ್ತಾರೆ. ಅವ್ರು ಮಾಡಿಲ್ಲ, 2 ಗಂಟೆ ಜಾಕ್ ಮಾಡಿದಾಗ ಜನರು ಕೂಡ ರಾಜ್ಯನೇ ಜಾಕ್ ಮಾಡಿದ್ರು, 2 ಗಂಟೆ ಅಲ್ವ. ಮತ್ತೆ ಅವ್ರ ರಾಜ್ಯ ಅವ್ರ ಆಗ್ಯಾರ. ಅದಕ್ಕೆ ಅಂತಾರೆ ಅದು ಯೋಗ ಕರ್ಮ ಸುಖೋಷ. ಆ ಕುಶಲತಾ ಬಂತು ಅಂದ್ರೆ ಸಂಸಾರದಾಗಿದ್ದು ಮುಖ್ಯ. ಅಷ್ಟು ನಮ್ಮ ಕಡೆಗೆ ಆಗಂಗಿಲ್ಲ, ಬಿಟ್ಬಿಡಿ ಅಂತಾರೆ ಸನ್ಯಾಸ. ಅದಕ್ಕೆ ನಿನ್ನ ಮೇಲೆ ಇಂತಹ ಜವಾಬ್ದಾರಿ ಅದ, ಜವಾಬ್ದಾರಿ ತಪ್ಪಿಸೋ ಪ್ರಯತ್ನ ಮಾಡಿದ್ರೆ ಆ ಜವಾಬ್ದಾರಿ ಅದ ನಿಮಗೆ. ಇಡೀ ರಾಜ್ಯ ನಿಮಗೆ ಜವಾಬ್ದಾರಿ ಕೊಟ್ಟಾರ, ಅದನ್ನು ತಪ್ಪಿಸ್ಕೋಬೇಡ. ಏನಾರ ನೆವ ಹೇಳಿ ಓಡು ಚಲ. ಅದಕ್ಕೆ ಸನ್ಯಾಸಿಗೂ ನನಗೆ ಪಸಂದ ಇಲ್ಲ, ನೀನು ಯೋಗಿ ಆಗುವಂತ ಈ ಶ್ಲೋಕದಲ್ಲಿ ಸುಂದರವಾಗಿ ಹೇಳಿದ್ದಾರೆ. ನೀ ಇದರಿಂದ ದುಃಖ ಆಗ್ತದೆ, ಕಷ್ಟ ದುಃಖಗಳು ಅಲ್ಲಿ ಇಲ್ಲಪ್ಪ. ದೇವರ ಇಂಥ ಪಾಪದ ಹಗಟತಿ ಮಾರಾಯ, ಒಬ್ಬರಿಗೆ ಕೊಲ್ಲೋದಲ್ಲ, 1000 ಮಂದಿ ಪಕ್ಷಿ ಪ್ರಾಣಿ ಎಲ್ಲಾನು ಕೊಲ್ಪಾಳಿ ಅದ. ಈ ದುಃಖ ಹೆಂಗ ನಾನು ಸಹನ ಮಾಡಿ, ಹೆಂಗರ ಮಳೆ ನನಗೆ ಉದ್ಧಾರ ಮಾಡುವುದು, ಈ ಕರ್ಮದಿಂದ ಪಾಪ ಕರ್ಮ ನಾನು ಕಡಿಮೆ ಮಾಡುವ ಅಂದ್ರೆ ಯಾರು ಉದ್ಧಾರ ಮಾಡಂಗಿಲ್ಲ. ನೀನು ಉದ್ಧಾರ ನೀನೇ ಮಾಡ್ಕೋ. ಯಾವಾಗಲೂ ಮನುಷ್ಯ ಬೈಸಾಕಿ ಮೇಲೆ ಅಂತಾನೆ, ನಡಿ ಪ್ರಯತ್ನ ಮಾಡಬಾರ್ದು. ಬಗರ ಹಿಡಿತಾರೆ ಕಡಿ, ಯಾರು ಹಿಡಿತಾರೆ? ಊಟ ಹಿಡಿತಾರೆ, ಕಾಲಿದ್ದ ನೋಡಿದ್ರೆ. ಇನ್ನೊಬ್ಬರು ಸಹಾಯದ ನಡೆಯಕ್ಕೆ ಪ್ರಯತ್ನ, ಸ್ವಂತ ನಡೆಯಕ್ಕೆ ಪ್ರಯತ್ನ ಮಾಡ್ಬೇಕು. ಎದ್ದಕ್ಕೆ ನಡೀತೀವಿ, ಗಾಡಿ ಹಿಡಿದು ಸಣ್ಣ ಹುಡುಗ ನಡೀತಾವೆ, ಮುಂದೆ ಕೈ ಬಿಟ್ಟು ಓಡ್ತಾರೆ. ಹಾಗೆ ಇನ್ನೊಬ್ಬರು ಸಹಾಯದಿಂದ ಸ್ವಂತ ನಡೆಯಕ್ಕೆ ಪ್ರಯತ್ನ ಮಾಡಿ. ಅದಕ್ಕೆ ಯಾರು ಉದ್ಧಾರ ಯಾರು ಮಾಡಂಗಿಲ್ಲ, ನಮ್ಮ ಉದ್ಧಾರ ನಾವು ಮಾಡ್ತೀವಿ. ಸಣ್ಣ ಇರ್ತಕ್ಕ ಅವ್ವ ಸುಡ್ತಾರೆ, ಒರೆಸ್ತಾರೆ, ಮುಂದೆ ನೀವೇ ಒರೆಸೋದು. ಸಣ್ಣ ಇರ್ತಕ್ಕ ತೊಳಿತಾರೆ, 20 ವರ್ಷ ಎತ್ಕೊಂಡು ಬಂದ್ರೆ ತೊಳಿತಾರೆ. ನೀನೇ ಮಾಡ್ಕೋದು, ಬಳಸ ಮಾಡ್ಕೊಳ್ಳೋದು ನೀನೇ, ತೊಳ್ಕೊಳ್ಳೋದು ನೀನೇ ಮಾಡ್ಕೋದು, ಯಾರು ಮಾಡುವುದಿಲ್ಲ. ದೇವರಿದ್ದಿ ನಮ್ಮ ಉದ್ಧಾರ, ಉದ್ಧಾರ ಯಾರು ಮಾಡ. ಮುಂದಿನ ಶ್ಲೋಕದಲ್ಲಿ ನಿನ್ನ ಉದ್ಧಾರ ನೀನೇ ಮಾಡ್ಕೋಬಹುದು, ನಿನ್ನ ಹಾಳ ನೀನೇ ಮಾಡ್ಕೋಬಹುದು ಮತ್ತು ಕಾರಣ ಅಂತ